ಒಬ್ಬ ಸಂಸತ್ತು ಸದಸ್ಯ ಸುಮಾರು 15ರಿಂದ 17 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಇದ್ದರೆ, ಉತ್ತರ ಪ್ರದೇಶ, ಬಿಹಾರದಂಥ ರಾಜ್ಯಗಳಲ್ಲಿ 25 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಇದ್ದಾರೆ. ಇದು ಅಸಮಾನತೆ, ಇದು ಸರಿಯಲ್ಲ. ಯಾಕೆಂದರೆ ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರ ಇದೆ. ಈ ಆಧಾರದಲ್ಲಿ ಇವರು ಲೋಕಸಭಾ ಮರುವಿಂಗಡಣೆ ಏನಾದರೂ ಮಾಡಿದ್ರೆ ಕೇರಳದ್ದು 12 ಲೋಕಸಭಾ ಕ್ಷೇತ್ರಕ್ಕೆ ಕುಸಿತದೆ. ತಮಿಳುನಾಡಲ್ಲಿ 39 ಇದ್ದಾರೆ, ಅದು 31ಕ್ಕೆ ಕುಸಿತದೆ. ಮತ್ತು ಈ ತೆಲಂಗಾಣದಲ್ಲಿ 4, ಆಂಧ್ರ ಪ್ರದೇಶದಲ್ಲಿ 4 ಕ್ಷೇತ್ರಗಳು ಕಡಿಮೆ ಆಗ್ತವೆ. ಕರ್ನಾಟಕಕ್ಕೆ 2 ಕ್ಷೇತ್ರಗಳು ಕಡಿಮೆ ಆಗ್ತವೆ, 26ಕ್ಕೆ ಕುಸಿತದೆ. ಮತ್ತು ಇದರಿಂದ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಅದು ಉತ್ತರ ಪ್ರದೇಶ 11 ಸೀಟ್ ಹೆಚ್ಚು ಮಾಡ್ಕೊಳ್ತದೆ. ಈ 80 ಇದ್ದಾರೆ, 91ಕ್ಕೆ ಹೋಗ್ತದೆ. ಈ ಹಿಂದಿ ರಾಜ್ಯಗಳು ಅಂತ ನಾವೇನು ಕರಿತೀವಿ, ಆ ಹಿಂದಿ ರಾಜ್ಯಗಳಿಗೆ ಈ ಡಿಲಿಮಿಟೇಷನ್ ಆದರೆ ಅದರ ಸಂಖ್ಯೆ ಆಲ್ಮೋಸ್ಟ್ ಡಬಲ್ ಆಗ್ತಕ್ಕಂಥ ಒಂದು ಅಪಾಯವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. BJP ಅಧ್ಯಕ್ಷ ಆಗಿದ್ದಂಥ JP ನಡ್ಡಾ ಒಂದು ಹೇಳಿದ್ರು, ನಿಮ್ಮ ರಾಜ್ಯಕ್ಕೆ ಅನುದಾನ ಬೇಕು ಅಂತಂದರೆ ನೀವು BJPಗೆ ವೋಟ್ ಹಾಕಿ, ಇಲ್ಲ ಅಂತಂದರೆ ನಿಮ್ಗೆ ಅನುದಾನ ಕೊಡಲ್ಲ. BJP ಸಂಸದರು 4-5 ಜನ ಮುಂಚೆ ಹೇಳಿದರು, ನಮಗೆ 400 ಪಾರ್ ಬೇಕು, 400 ಬೇಕು. 400 ಯಾಕೆ ಬೇಕು ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 3/2 ಬಹುಮತ ಬೇಕು, ಅದಕ್ಕೋಸ್ಕರ ನಮ್ಗೆ ಬೇಕು ಅಂತ. ಆದರೆ ಡಿಲಿಮಿಟೇಷನ್ ಆಗಿ 848ಕ್ಕೆ ಹೆಚ್ಚಳ ಮಾಡಿದ್ರೆ ಈ 3/2 ಬಹುಮತ ಪಡಿತಕ್ಕಂಥದ್ದು ಅವರಿಗೆ ತುಂಬ ಈಸಿ ಆಗಿಬಿಡ್ತದೆ. ಮತ್ತು ಈ ದೇಶ ಅಂತಕ್ಕಂಥದ್ದು ಒಂದು ಒಕ್ಕೂಟ ವ್ಯವಸ್ಥೆ. ಹಾಗಾಗಿ ಈಗಲೂ ಕೂಡ ನೀವು ಇದನ್ನು ಮುಂದೂಡಿ ಮತ್ತು ಇದನ್ನು ಶಾಶ್ವತವಾಗೇ ಮುಂದೂಡಿ ಅಂತ ನಾವು ಹೇಳ್ತೀವಿ. ಸ್ನೇಹಿತರೆ, ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಇದು ಸ್ವಲ್ಪ ಇನ್ಸ್ಟಾಗ್ರಾಮ್ ಯುಗ ಅಂತ ನಾವೆಲ್ಲ ಕರಿತಾ ಇರ್ತೀವಲ್ಲ, ಇನ್ಸ್ಟಾಗ್ರಾಮಲ್ಲಿ ಕಳೆದ 1 ತಿಂಗಳಿಂದ ಒಂದು ರೀಲು ವೈರಲ್ ಆಗ್ತಾಯಿದೆ. ನೀವು ಕೆಲವರು ನೋಡಿರ್ಬೋದು. ಅದೇನಪ್ಪ ಅಂದರೆ ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ ಅಂತ. ಫಸ್ಟ್ ಟೈಮ್ ನಾನು ಈ ರೀಲ್ ಕೇಳಿದಾಗ ಚೆನ್ನಾಗಿದೆಯಲ್ಲ ಇದೇನೋ ಅಂತ ಅಂದ್ಕೊಂಡೆ. ಅದು ತುಂಬ ಮಿಲಿಯನ್ಸ್ ವ್ಯೂಸ್ ಬಂದಿದೆ, ತುಂಬ ಜನ ಮಾಡಿದ್ದಾರೆ. ಬಟ್ ಆದರೆ ಆಮೇಲೆ ನನಗೆ ಗೊತ್ತಾಗಿತ್ತು ಏನಪ್ಪ ಅಂತಂದರೆ ಇದು ಸೌತ್ ಇಂಡಿಯಾದವ್ರನ್ನ ಟ್ರೋಲ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ರೀಲ್ ಅಂತೇಳಿ. ಅಂದರೆ ಇವ್ರು ಬರೀ ಇಡ್ಲಿ, ದೋಸೆ ಇಷ್ಟೇ ಇವ್ರಿಗೆ ಬರೋದು, ಬೇರೆ ಏನೂ ಬರೋಲ್ಲ ಇವ್ರಿಗೆ ಅಂತೇಳಿ ನಮ್ಮ ಆಹಾರ ಪದ್ಧತಿಯನ್ನು ಅಣಕಿಸಲಿಕ್ಕೆ ಮಾಡಿರ್ತಕ್ಕಂಥ ಟ್ರೋಲ್ ಇದು ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಚೆನ್ನಾಗಿದೆಯಲ್ಲ, ಮಾಮೂಲಿ ಎಲ್ಲ ಆಡ್ತಾರ ಅಂತ ಅಂದ್ಕೊಂಡೆ. ಅದು ಮಾಡ್ತಿದ್ದಾರೆ ಒಂದು. ಎರಡನೇದು, ನಿಮ್ಮ 1 ತಿಂಗಳಿಂದೆ ರಣವೀರ್ ಅಲಾಬಾದಿಯಾ ಅಂತಕ್ಕಂಥ ಒಬ್ಬ ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಂತಕ್ಕಂಥ ಒಂದು ಇದರಲ್ಲಿ ಅದರಲ್ಲೊಂದು ಈ ಒಂದು ದಕ್ಷಿಣ ಭಾರತವನ್ನು, ಅದರಲ್ಲೂ ಮುಖ್ಯವಾಗಿ ಕೇರಳವನ್ನು ಇಟ್ಕೊಂಡು ಕೇರಳ ಸಾರ್ 100% ಲಿಟ್ರೇಸಿ ಸಾರ್ ಅಂತ ಅಂದ್ಬಿಟ್ಟು ಟ್ರೋಲ್ ಮಾಡಿದ್ದನ್ನು ನೀವೆಲ್ಲ ನೋಡಿದ್ದೀರಿ. ಮತ್ತು ಕಾಲದಿಂದಲೂ ಕೂಡ ಮದ್ರಾಸಿಗಳು ಅಂತೇಳಿ ಇಡೀ ಸೌತ್ ಇಂಡಿಯಾದವ್ರನ್ನ ಮದ್ರಾಸಿಗಳು ಅಂತೇಳಿ ಅಂದರೆ 2ನೇ ದರ್ಜೆಯ ಪ್ರಜೆಯಾಗಿ ನೋಡ್ತಕ್ಕಂಥದ್ದು, ಇದಾಗಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಿರ್ತೀವಿ. ಅದೆಲ್ಲದು ಏನೋ ಮುಗಿತಾ ಇದೆ, ಟೆಕ್ನಾಲಜಿ ಬೆಳೀತಾ ಇದೆ. ಇಡೀ ದೇಶದ GDPಗೆ ಇಡೀ ಸೌತ್ ಇಂಡಿಯಾದಿಂದ ನಾವು 31% ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. 18% ಜನಸಂಖ್ಯೆ ಇದ್ದರೂ ಕೂಡ 31% ನಮ್ಮ GDP ಕಾಂಟ್ರಿಬ್ಯೂಷನ್ ಇದೆ. ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಫ್ಯಾಕ್ಟ್ರೀಸು, ಇದೆಲ್ಲದರಲ್ಲೂ ನಾವು ಮುಂದೆ ಬರ್ತಾ ಇದ್ದೀವಿ. ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದೀವಿ ಅಂತ ಅಂದಾಗಲೂ ಕೂಡ, ಈ ಭಾರತ ದೇಶ ನಮ್ಮದು ಅಂತ ಅಂದಾಗಲೂ ಕೂಡ ಯಾಕೆ ಈ ರೀತಿಯಾದಂಥ ಒಂದು ಟ್ರೋಲನ್ನು ಮಾಡಲಾಗ್ತದೆ, ಯಾಕೆ ನಮ್ಮನ್ನು ಈ ರೀತಿ 2ನೇ ದರ್ಜೆ ಪ್ರಜೆಯನ್ನಾಗಿ ಅಥವಾ ಕೀಳಾಗಿ ಯಾಕೆ ನೋಡಲಾಗ್ತದೆ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇರುವ ಸಂದರ್ಭದಲ್ಲೇ ಈಗ 2026ನೇ ಇಸ್ವಿಗೆ ಡಿಲಿಮಿಟೇಷನ್ ಅಂತಕ್ಕಂಥದ್ದು ಬಂದು ನಿಂತಿದೆ. ಈ ಎಲ್ಲದರ ಆಧಾರದಲ್ಲಿ ಈ ಡಿಲಿಮಿಟೇಷನ್ನು ಏನು, ಇದು ಏಕೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಅನುಚ್ಛೇದ 81ರ ಪ್ರಕಾರ ಪ್ರಮಾಣಗುಣ ಪ್ರಾತಿನಿಧ್ಯ ತತ್ವದ ಆಧಾರದಲ್ಲಿ ಭಾರತದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಿರಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಲಾಗಿದೆ. ಅಂದರೆ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮೊದಲು ಎಷ್ಟು ಲೋಕಸಭಾ ಕ್ಷೇತ್ರ ಇರಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತಾಯಿದ್ರು. ಆದರೆ ಅಂದರೆ ಸುಮಾರು ಈಗ ನಮ್ಮದು ಲಾಸ್ಟ್ ಡಿಲಿಮಿಟೇಷನ್ ಆಗಿರ್ತಕ್ಕಂಥದ್ದು 1971ರ ಜನಗಣತಿಯ ಅಂಕಿಅಂಶಗಳ ಆಧಾರದಲ್ಲಿ 1973ರಲ್ಲಿ ಕೊನೆಯ ಡಿಲಿಮಿಟೇಷನನ್ನು ಮಾಡಿದ್ದಾರೆ. ಆಗ ಅಂದಾಜು 10,25,000 ಜನಸಂಖ್ಯೆಗೆ 10 ಲಕ್ಷ ಸರಾಸರಿ ಹಿಡಿದ್ರೆ 1 ಲೋಕಸಭಾ ಕ್ಷೇತ್ರ ಅಂತೇಳಿ ಎಲ್ಲ ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಿದರು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ನಾವು ಗಮನಿಸಬೇಕಿರೋದು ಏನಪ್ಪ ಅಂತಂದರೆ, ಆಗಲೂ ಕೂಡ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮತ್ತು ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯಗಳಿಗೆ, ಅಂದರೆ 60 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ನಿಯಮವನ್ನು ಅನ್ವಯಿಸ್ತಿಲ್ಲ. ಅಂದರೆ 10 ಲಕ್ಷಕ್ಕೆ 1 ಲೋಕಸಭಾ ಅಂತ ನಿಯಮ ಅನ್ವಯಿಸ್ತಾನೆ. ಆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 60 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ರಾಜ್ಯಗಳಿಗೆ ಹೆಚ್ಚಿನ ಲೋಕಸಭಾ ಸ್ಥಾನಗಳನ್ನು ನೀಡಿದರು. ಯಾಕಪ್ಪ ನೀಡಿದ್ರು ಅಂತಂದರೆ, ಆ ರಾಜ್ಯಗಳು ತುಂಬ ಸಣ್ಣದಾಗಿವೆ, ಪುಟ್ಟದಾಗಿವೆ, ಸಂಸ್ಕೃತಿನಲ್ಲಿ, ಭಾಷೆನಲ್ಲಿ, ವಿಚಾರದಲ್ಲಿ ವೈವಿಧ್ಯಮಯ ಆಗಿವೆ. ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತಂದರೆ ಅವರಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಇರಬೇಕು ಅಂತೇಳಿ ಮಾಡಿದರು. ಇದಕ್ಕೆ ನಾನೊಂದು ಉದಾಹರಣೆಯನ್ನು ಕೊಡೋದಾದರೆ, 1971ರ ಜನಗಣತಿ ಆಧಾರದಲ್ಲಿ ಕೊನೆಯ ಡಿಲಿಮಿಟೇಷನ್ ನಡೆದಾಗ
ಲಕ್ಷದ್ವೀಪದ ಜನಸಂಖ್ಯೆ ಎಷ್ಟಪ್ಪ ಆಯಿತು ಅಂದರೆ ಕೇವಲ 32,000 ಜನಸಂಖ್ಯೆ ಇತ್ತು. ಆ ಲಕ್ಷದ್ವೀಪಕ್ಕೆ 1 ಲೋಕಸಭಾ ಕ್ಷೇತ್ರವನ್ನು ಕೊಡಲಾಯಿತು. ಅದೇ ರೀತಿಯಲ್ಲಿ ಪಾಂಡಿಚೇರಿನಲ್ಲಿ 4,71,000 ಜನಸಂಖ್ಯೆ ಇದ್ದರು, ಅಲ್ಲಿಗೂ ಕೂಡ 1 ಲೋಕಸಭಾ ಕ್ಷೇತ್ರವನ್ನು ಕೊಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ 4,67,000 ಜನ ಇದ್ದರು 1971ರಲ್ಲಿ, ಅಲ್ಲಿಗೆ 2 ಲೋಕಸಭಾ ಕೊಟ್ಟರು. ಯಾಕೆ? ಪುದುಚೇರಿನಲ್ಲೂ 4,60,000 ಇದ್ದಾರೆ, ಅರುಣಾಚಲ ಪ್ರದೇಶದಲ್ಲೂ 4,71,000 ಜನ ಇದ್ದಾರೆ, 10,000 ಅಷ್ಟೇ ಜಾಸ್ತಿ ಇರೋದು. ಆದರೆ ಇಲ್ಲಿ ಪುದುಚೇರಿಗೆ 1 ಲೋಕಸಭಾ ಕ್ಷೇತ್ರ, ಅರುಣಾಚಲ ಪ್ರದೇಶಕ್ಕೆ 2 ಲೋಕಸಭಾ ಕ್ಷೇತ್ರ ಕೊಟ್ಟರು. ಯಾಕೆ ಅಂದರೆ ಈ ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದು ಒಂದು ಈಶಾನ್ಯ ರಾಜ್ಯದಿಂದ ಬಂದಿದೆ. ಅಲ್ಲಿನ ಜನ, ಅಲ್ಲಿನ ಸಂಸ್ಕೃತಿ, ಭಾಷೆ, ಆಚಾರ ವಿಚಾರ ಬೇರೆ ಇದೆ. ಅದು ಭಾರತ ಅಂತ ಅವರು ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅವರು ಈ ದೇಶದ ಒಕ್ಕೂಟ ವ್ಯವಸ್ಥೆಗೆ. ಹಂಗಾಗಿ ಅವರ ರಾಜಕೀಯ ಧ್ವನಿಯನ್ನು ನಾವು ಕಡೆಗಣಿಸಬಾರದು, ಅವ್ರಿಗೆ ಆದ್ಯತೆ ಕೊಡಬೇಕು ಅಂತ 2 ಕೊಡಲಾಯಿತು. ಇನ್ನೂ ಮುಂದುವರೆದು ಹೇಳೋದಾದರೆ, ದೆಹಲಿಯ ಜನಸಂಖ್ಯೆ 1971ರಲ್ಲಿ 40 ಲಕ್ಷ ಇತ್ತು. 40 ಲಕ್ಷ ಇದ್ದಂಥ ದೆಹಲಿಗೆ ಅದು ಕೇಂದ್ರಾಡಳಿತ ಪ್ರದೇಶ ಆದ ಕಾರಣಕ್ಕೋಸ್ಕರ ಅಲ್ಲಿಗೆ 7 ಲೋಕಸಭಾ ಕ್ಷೇತ್ರಗಳನ್ನ ಕೊಡಲಾಯಿತು. ಅಂದರೆ ಕಡಿಮೆ ಜನಸಂಖ್ಯೆ ಇದ್ದರೂ ಕೂಡ ಬೇರೆ ಕಡೆ ಎಲ್ಲ 10,25,000 ಜನಸಂಖ್ಯೆಗೆ 1 ಲೋಕಸಭಾ. ನಮ್ಮ ಕರ್ನಾಟಕ, ಕೇರಳ, ಗುಜರಾತ್ ಎಲ್ಲನೂ ಕೂಡ 1971ರ ಜನಸಂಖ್ಯೆ ಡಿವೈಡೆಡ್ ಬೈ ಇಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ನೀವು ಡಿವೈಡ್ ಮಾಡಿದ್ರೆ ಅದು ಸರಾಸರಿ 10 ಲಕ್ಷ ಜನಸಂಖ್ಯೆಗೆ 1 ಲೋಕಸಭಾ ಕ್ಷೇತ್ರವನ್ನು ಕೊಡ್ತಾಯಿದ್ರು. ಈ ವಿಷಯವನ್ನು ನಾವು ಭಾಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು ಅಂತ ಒಂದು ವಿಚಾರ. ಅಂದರೆ ಕೆಲವು ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ನಮ್ಮ ಸಂವಿಧಾನವೇ ಅವರಿಗೆ ಜಾಸ್ತಿ ಇದನ್ನು ಕೊಡಬೇಕು ಅಂತೇಳಿ ಅವಕಾಶವನ್ನು ಕೊಟ್ಟಿದೆ. ಮತ್ತು ಇದನ್ನು ಮಾಡ್ತಕ್ಕಂಥದ್ದು ಪಾರ್ಲಿಮೆಂಟು, ಸಂಸತ್ತು ಮಾಡಿತ್ತು ಅವತ್ತು. ಈಗ ಎರಡನೇ ವಿಚಾರ ನಾವು ನೋಡೋದಾದರೆ, 1952ರಲ್ಲಿ ಮೊದಲ ಲೋಕಸಭಾ ಚುನಾವಣೆ, ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಾಗ 489 ಲೋಕಸಭಾ ಕ್ಷೇತ್ರಗಳು ಇದ್ದು. ಅದಾದ ನಂತರ 1961ರಲ್ಲಿ ಜನಗಣತಿ ನಡೀತು, ಲೋಕಸಭಾ ಕ್ಷೇತ್ರಗಳನ್ನ ಹೆಚ್ಚಳ ಮಾಡಿದ್ರು, 525ಕ್ಕೆ ಹೆಚ್ಚಳ ಮಾಡಿದ್ರು. 1971ರಲ್ಲಿ 3ನೇ ಜನಗಣತಿ ನಡೀತು ಸ್ವತಂತ್ರ ನಂತರ, ಆಗ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು 543ಕ್ಕೆ ಹೆಚ್ಚಳ ಮಾಡಿದ್ರು. 1971ರ ಜನಗಣತಿ ಆಧಾರದಲ್ಲಿ 1973ರಲ್ಲಿ ಮಾಡಿದ ಡಿಲಿಮಿಟೇಷನ್. ಆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ, ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು, ನಾವು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಬೇಕು. ನಮ್ಮ ದೇಶದಲ್ಲಿ ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇದೆ, ಆದರೆ ಅದಕ್ಕೆ ತಕ್ಕಂತೆ ಅಭಿವೃದ್ಧಿ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಈ ಜನಗಣತಿಯನ್ನು, ಈ ಜನಸಂಖ್ಯೆನ ನಿಯಂತ್ರಣ ಮಾಡಬೇಕು ಅಂತಂದರೆ, ಆಗ ಇಂದಿರಾ ಗಾಂಧಿಯವರ ಸರ್ಕಾರ ಇದ್ದಾಗ ಅವರು ರಿಕ್ವೆಸ್ಟ್ ಮಾಡಿ ಎಲ್ಲ ರಾಜ್ಯಗಳಿಗೆ ದಯವಿಟ್ಟು ನೀವು ಜನಸಂಖ್ಯೆಯನ್ನು ಇಳಿಸಿ. ಆ ಪರಿಣಾಮವಾಗಿ ನಾವು ಮುಂದಿನ 25 ವರ್ಷಗಳ ಕಾಲ ಈ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವುದಿಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತಂದು ಮುಂದಿನ 25 ವರ್ಷಗಳ ಕಾಲ ನಾವು ಡಿಲಿಮಿಟೇಷನ್ ಮಾಡಲ್ಲ ಅಂತೇಳಿ ಅವರು ಇದನ್ನು ತಿದ್ದುಪಡಿಯನ್ನು ತಂದರು. ಆಗ ದಕ್ಷಿಣದ ರಾಜ್ಯಗಳು ಮುಖ್ಯವಾಗಿ ಈ ಜನಸಂಖ್ಯೆ ನಿಯಂತ್ರಣಕ್ಕೆ, ಅಂದರೆ ಹಿಂದಿಯೇತರ ರಾಜ್ಯಗಳು, ದಕ್ಷಿಣ ಮಾತ್ರ ಅಲ್ಲ, ಪಂಜಾಬು, ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ, ನೀವೆಲ್ಲ ರಾಜ್ಯಗಳನ್ನ ತೆಗೆದುಕೊಳ್ಳಿ, ಅವರೆಲ್ಲರೂ ಕೂಡ ಈ ಜನಸಂಖ್ಯೆ ನಿಯಂತ್ರಣಕ್ಕೆ ಒತ್ತನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ್ರು. ಅಲ್ಲಿಗೆ ಡಿಲಿಮಿಟೇಷನ್ ನಿಲ್ತು. 2001ನೇ ಇಸ್ವಿ ಬಂದಾಗ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದರು, ಆದರೆ ಪರಿಸ್ಥಿತಿ ಬದಲಾಗಿರಲಿಲ್ಲ. ಈ ಹಿಂದಿಯೇತರ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ, ಆದರೆ ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಜನಸಂಖ್ಯೆ ಏರ್ತಾನೆ ಇದೆ. ಹಾಗಾಗಿ ನಾವು ಈಗಲೂ ಕೂಡ ಈ ಲೋಕಸಭಾ ಕ್ಷೇತ್ರಗಳ ಒಂದು ಮರುವಿಂಗಡಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಮತ್ತೆ 25 ವರ್ಷಗಳ ಕಾಲ ಅದನ್ನು ಫ್ರೀಸ್ ಮಾಡಲಾಯಿತು. ಈಗ 25 ವರ್ಷ ಅಂತಂದರೆ 2026ಕ್ಕೆ ಡಿಲಿಮಿಟೇಷನ್ ಬರ್ತಾ ಇದೆ. ನಾವು ಅಂದ್ಕೊಂಡ್ವಿ 2021ರಲ್ಲಿ ನಮ್ಮಲ್ಲಿ ಜನಗಣತಿನೇ ನಡೆದಿಲ್ಲ, ಕೋವಿಡು ಮತ್ತು ಅವರು CAA-NRC ತರಕ್ಕೆ ಹೋದ್ರು, ಅದಕ್ಕೆ ದೊಡ್ಡ ಬ್ಲ್ಯಾಕ್ ಕ್ಲಾಶ್ ಆಯಿತು ಹಂಗಾಗಿ ಅಂತ. ಆದರೆ ಈಗ ಕಟ್ಟಿರ್ತಕ್ಕಂಥ ಪಾರ್ಲಿಮೆಂಟ್ ಭವನದಲ್ಲಿ ಸುಮಾರು 888 ಆಸನಗಳನ್ನ ಮಾಡಲಾಗಿದೆ. ಅಮಿತ್ ಶಾ ಅವರು ಭಾಳ ಓಪನ್ ಆಗಿ ನಾವು ಡಿಲಿಮಿಟೇಷನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಹಾರದಂಥ ರಾಜ್ಯದಲ್ಲಿ ಈ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಏನು RJD ಅಂತಕ್ಕಂಥ ಪಕ್ಷ, ಅವ್ರು ನೋಡ್ರೆ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಿದ್ದಾರೆ, ಬಟ್ ಅವರು ಸ್ವಾಭಾವಿಕವಾಗಿ ನಮಗೆ ಡಿಲಿಮಿಟೇಷನ್ ಆಗಬೇಕು ಅಂತೇಳಿ ಅದನ್ನು ಅವರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು 2026ಕ್ಕೆ ಡಿಲಿಮಿಟೇಷನ್ ಆಗಲ್ಲ ಅಂತ ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಅದನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಪರಿಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, 1976ರಲ್ಲಿ ಯಾವಾಗ ಮುಂದೂಡಿದ್ರು, 2001ರಲ್ಲಿ ಯಾವಾಗ ಮುಂದೂಡಿದ್ರು, ಯಾವ ಕಾರಣಗಳನ್ನ ಕೊಟ್ಟರು ಅಂದರೆ, ಕೆಲವು ರಾಜ್ಯಗಳು ಜನಸಂಖ್ಯೆನ ನಿಯಂತ್ರಣ ಮಾಡಿವೆ, ಕೆಲವು ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಿಲ್ಲ ಅಂತೇಳಿ ಅದೇ ಪರಿಸ್ಥಿತಿ ಇವತ್ತು ಕೂಡ ಮುಂದುವರೆದಿದೆ. ಈ ಎರಡು ಪಾಯಿಂಟನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಒಂದು, ನಾನು ಆಗಲೇ ಹೇಳಿದೆ, ಜನಸಂಖ್ಯೆಗೆ ಅನುಗುಣವಾಗಿ ಇದನ್ನು ಹಂಚಿಲ್ಲ,
ಕಡಿಮೆ ಜನಸಂಖ್ಯೆ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೆಚ್ಚಿನ ಕೊಟ್ಟರು. ಎರಡನೇದು ಜನಸಂಖ್ಯೆ ನಿಯಂತ್ರಣ ಮಾಡುವ ಕಾರಣಕ್ಕೋಸ್ಕರನೇ ಇದನ್ನು 2 ಬಾರಿ ಮುಂದೂಡಿದ್ರು ಅಂತ ಹೇಳಿ ಇದ್ರು. ಈಗ ಈ ಡಿಲಿಮಿಟೇಷನ್ ಬೇಕು ಅನ್ನೋರ ವಾದನೂ ಕೂಡ ನಾವು ನೋಡಿಬಿಡೋಣ. ವಾದ ಮೊದಲನೇದೇನಪ್ಪ ಅಂತಂದರೆ 1971ರ ಜನಗಣತಿ ಆಧಾರದಲ್ಲಿ ಸುಮಾರು 54 ವರ್ಷಗಳ ಹಿಂದಿನ ಜನಗಣತಿಯನ್ನು ಆಧಾರವಾಗಿ ಇಟ್ಕೊಂಡು ಈ ಡಿಲಿಮಿಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ವೈಜ್ಞಾನಿಕ ಅಲ್ಲ. ಒಂದೊಂದು ರಾಜ್ಯಗಳಲ್ಲಿ ಒಬ್ಬ ಸಂಸತ್ತು ಸದಸ್ಯ ಸುಮಾರು 15ರಿಂದ 17 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಇದ್ದರೆ, ಉತ್ತರ ಪ್ರದೇಶ ಬಿಹಾರದಂಥ ರಾಜ್ಯಗಳಲ್ಲಿ 25 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಇದ್ದಾರೆ. ಇದು ಅಸಮಾನತೆ, ಇದು ಸರಿಯಲ್ಲ. ಮತ್ತು ಮುಖ್ಯವಾಗಿ ನಮ್ಮ ಏನು ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಅಂತಂದರೆ, ಒಂದು ಮತ ಒಬ್ಬ ವ್ಯಕ್ತಿ, ಒಂದು ಮತ ಒಂದು ಮೌಲ್ಯ, ಈ ಒಂದು ಸಾಂವಿಧಾನಿಕ ತತ್ವಕ್ಕೆ ಇದು ವಿರುದ್ಧವಾಗಿದೆ. ಹಾಗಾಗಿ 2026ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಡಿಲಿಮಿಟೇಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ವಾದ. ಎರಡನೇ ವಾದ ಏನಪ್ಪ ಅಂತಂದರೆ, ಈ ಜನಸಂಖ್ಯೆ ನಿಯಂತ್ರಣ ಏನು ಮಾಡಿದಿರಲ್ಲ ದಕ್ಷಿಣದ ರಾಜ್ಯಗಳು ಮತ್ತು ಇತರ ರಾಜ್ಯಗಳು, ಇದು ಆಟೋಮೆಟಿಕ್ಕಾಗಿ ಆಗಿರ್ತಕ್ಕಂಥದ್ದು ಹೊರತು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿದ್ದೇನೂ ಅಲ್ಲ. ಎಲ್ಲಿ ಶಿಕ್ಷಣ ಇರ್ತದೆ, ಎಲ್ಲಿ ಅಭಿವೃದ್ಧಿ ಇರ್ತದೆ, ಅಲ್ಲಿ ಒಂದು ಫಲವತ್ತತೆಯ ದರ, ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಅದು ಡೌನ್ ಆಗ್ತದೆ. ಎಲ್ಲಿ ಶಿಕ್ಷಣ ಇರಲ್ಲ, ಎಲ್ಲಿ ಅಭಿವೃದ್ಧಿ ಇರಲ್ಲ, ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಅದು ಒಂದು ಕಾಮನ್ ಫಿನಾಮಿನ. ಹಾಗಾಗಿ ಅದಕ್ಕೋಸ್ಕರ ನೀವು ಇದನ್ನು ಮಾಡಬಾರ್ದು ಅಂತಕ್ಕಂಥ, ಅಂದರೆ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡಬಾರ್ದು ಅಂತಕ್ಕಂಥದ್ದು ಕೇಳೋದು ತಪ್ಪು ಅಂತಕ್ಕಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಇದನ್ನು ನಾವು ಒಂದು ಅರ್ಥದಲ್ಲಿ ಹೌದು, ಇದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಆ 2 ವಾದಗಳಲ್ಲಿ ಸರಿ ಇದೆ. ಆದರೆ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಈಗ 2 ರೀತಿ ಇವರು ಡಿಲಿಮಿಟೇಷನ್ ಮಾಡಲಿಕ್ಕೆ ಹೊರಡ್ತಾರೆ. ಒಂದು ಏನಪ್ಪ ಅಂತಂದರೆ, ಈಗಿರ್ತಕ್ಕಂಥ 543 ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚು ಮಾಡೋದಿಲ್ಲ, ಕಡಿಮೆ ಮಾಡೋದಿಲ್ಲ, ಅಷ್ಟನ್ನೇ ಇಟ್ಕೊಂಡು ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಹಂಚ್ತಕ್ಕಂಥದ್ದು. ಈಗ ಮಾಡಿದಾಗ ಏನಾಗುತ್ತೆ, ಈಗ ಕೆಲವು ರಾಜ್ಯಗಳಿಗೆ ಈ ಲೋಕಸಭಾ ಕ್ಷೇತ್ರಗಳು ಹೆಚ್ಚು ಸಿಗ್ತವೆ, ಜನಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥ ರಾಜ್ಯಗಳಿಗೆ ಲೋಕಸಭಾ ಕ್ಷೇತ್ರಗಳು ಕಡಿಮೆ ಆಗ್ತವೆ. ಇದರಲ್ಲಿ ಅತಿ ಹೆಚ್ಚು ಹೊಡೆತಕ್ಕೊಳಗಾಗ್ತಕ್ಕಂಥದ್ದು ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ 3 ಸೇರಿ. ಯಾಕೆಂದರೆ ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರ ಇದೆ. ಈ ಆಧಾರದಲ್ಲಿ ಇವರು ಲೋಕಸಭಾ ಮರುವಿಂಗಡಣೆ ಏನಾದರೂ ಮಾಡಿದ್ರೆ ಕೇರಳದ್ದು 12 ಲೋಕಸಭಾ ಕ್ಷೇತ್ರಕ್ಕೆ ಕುಸಿತದೆ. ತಮಿಳುನಾಡಲ್ಲಿ 39 ಇದ್ದಾರೆ, ಅದು 31ಕ್ಕೆ ಕುಸಿತದೆ. ಮತ್ತು ಈ ತೆಲಂಗಾಣದಲ್ಲಿ 4, ಆಂಧ್ರ ಪ್ರದೇಶದಲ್ಲಿ 4 ಕ್ಷೇತ್ರಗಳು ಕಡಿಮೆ ಆಗ್ತವೆ. ಕರ್ನಾಟಕಕ್ಕೆ 2 ಕ್ಷೇತ್ರಗಳು ಕಡಿಮೆ ಆಗ್ತವೆ, 26ಕ್ಕೆ ಕುಸಿತದೆ. ಮತ್ತು ಇದರಿಂದ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ, ಅದು ಉತ್ತರ ಪ್ರದೇಶ 11 ಸೀಟ್ ಹೆಚ್ಚು ಮಾಡ್ಕೊಳ್ತದೆ. ಈಗ 80 ಇದ್ದಾರೆ, 91ಕ್ಕೆ ಹೋಗ್ತದೆ. ಬಿಹಾರ ಈಗಾಗಲೇ ಅವರು 40 ಇದ್ದಾರೆ, 10 ಎಕ್ಸ್ಟ್ರಾ ಸಿಗುತ್ತೆ ಅವ್ರಿಗೆ, 50ಕ್ಕೆ ಅವರು ಹೋಗ್ತಾರೆ. ರಾಜಸ್ಥಾನಕ್ಕೆ 6 ಜಾಸ್ತಿ ಸಿಗುತ್ತೆ, ಮಧ್ಯಪ್ರದೇಶಕ್ಕೆ 4 ಜಾಸ್ತಿ ಸಿಗ್ತದೆ. ದಿಲ್ಲಿ, ಹರಿಯಾಣ, ಗುಜರಾತ್, ಛತ್ತೀಸ್ಗಢ, ಜಾರ್ಖಂಡ್ ಇಲ್ಲಿ 1 ಕ್ಷೇತ್ರಗಳು ಹೆಚ್ಚಾಗ್ತವೆ. ಮಹಾರಾಷ್ಟ್ರ, ಅಸ್ಸಾಮು ಮತ್ತು ಜಮ್ಮು ಕಾಶ್ಮೀರ ಇಲ್ಲಿ ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಎಷ್ಟಿದ್ದಾರೆ ಅಷ್ಟೇ ಆಗ್ತಾರೆ. ಆದರೆ ಇದನ್ನು ಮಾಡೋದಿಲ್ಲ ಅಂತೇಳಿ ಅಮಿತ್ ಶಾ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದರೆ, ದಕ್ಷಿಣ ಭಾರತದ ಯಾವುದೇ ರಾಜ್ಯಕ್ಕೂ ಒಂದೇ ಒಂದು ಕ್ಷೇತ್ರ ಕಡಿಮೆ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವ್ರು ಹೇಳ್ದೇ ಇರ್ತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಒಂದೇ ಒಂದು ಕೂಡ ಜಾಸ್ತಿ ಆಗಲ್ಲ ನಿಮಗೆ ಅಂತಕ್ಕಂಥದ್ದು ಅವ್ರೇನು ಹೇಳೋದಿಲ್ಲ. ಒಂದೇ ಒಂದು ಕಡಿಮೆ ಆಗಲ್ಲ ಅಂದರೆ ನೀವು ಎಷ್ಟಿದ್ದೀರಿ ಅಷ್ಟೇ ಇರ್ತೀರಿ. ಆದರೆ ಉತ್ತರ ಪ್ರದೇಶ ಏನು 80 ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅದು 143 ಲೋಕಸಭಾ 80 ಇರ್ತಕ್ಕಂಥದ್ದು 143ಕ್ಕೆ ಏರಿಕೆ ಆಗ್ತದೆ. ಈ ವಿಚಾರವನ್ನು ಅಮಿತ್ ಶಾ ಹೇಳ್ತಾ ಇಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಹಿಂದಿ ರಾಜ್ಯಗಳು ಅಂತ ನಾವೇನು ಕರಿತೀವಿ, ಆ ಹಿಂದಿ ರಾಜ್ಯಗಳಿಗೆ ಈ ಡಿಲಿಮಿಟೇಷನ್ ಆದರೆ ಅದರ ಸಂಖ್ಯೆ ಆಲ್ಮೋಸ್ಟ್ ಡಬಲ್ ಆಗ್ತಕ್ಕಂಥ ಒಂದು ಅಪಾಯವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ನಾನು ಜಾಸ್ತಿ ಇದೆಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಕಡೆ ಸಿಗ್ತದೆ, ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಉತ್ತರ ಪ್ರದೇಶ 143 ಆಗ್ತದೆ. ಅಂದರೆ 2026ರ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರಗಳನ್ನ 848ಕ್ಕೆ ಏರಿಸಬೇಕಾಗ್ತದೆ. ವೈಜ್ಞಾನಿಕವಾಗಿ ಇದನ್ನು ಮಾಡೋದಾದರೆ 848 ಏನಾದರೂ ಆದರೆ ಉತ್ತರ ಪ್ರದೇಶಕ್ಕೆ 143, ಬಿಹಾರಕ್ಕೆ 79, ಮಹಾರಾಷ್ಟ್ರಕ್ಕೆ 76, ಮಧ್ಯಪ್ರದೇಶಕ್ಕೆ 52, ರಾಜಸ್ಥಾನಕ್ಕೆ 50. ನೀವು ಈ 5 ರಾಜ್ಯಗಳು, ಇದರಲ್ಲಿ 4 ಹಿಂದಿ ಮಾತನಾಡ್ತಕ್ಕಂಥ ರಾಜ್ಯಗಳು, ಮಹಾರಾಷ್ಟ್ರವನ್ನು ಸೇರಿಸೋದಾದರೆ ಈ 5 ರಾಜ್ಯಗಳಿಂದ ಒಟ್ಟು 400 ಲೋಕಸಭಾ ಕ್ಷೇತ್ರಗಳಿರ್ತವೆ. ಕೇವಲ 5 ರಾಜ್ಯಗಳಿಂದ 840. ಅಂದರೆ ಬಹುಮತಕ್ಕೆ ಎಷ್ಟಪ್ಪ ಬೇಕಿರ್ತದೆ 848ಕ್ಕೆ ಅಂತಂದರೆ ಒಂದು 425 ಬೇಕಿರ್ತದೆ. ಆ ಬಹುಮತಕ್ಕೆ ಬೇಕಿರ್ತಕ್ಕಂಥ ಒಂದು ಇದು
ಕ್ಷೇತ್ರಗಳು ಕೇವಲ 5 ರಾಜ್ಯಗಳು ಸಿಕ್ಬಿಡ್ತದೆ ಹೆಚ್ಚು ಕಮ್ಮಿ. ಅದೇ ಸಂದರ್ಭದಲ್ಲಿ ಈ ದಕ್ಷಿಣ ಭಾರತದಕ್ಕೆ ಏನೆಲ್ಲಪ್ಪ ಆಗ್ತದೆ ಅಂತಂದರೆ ಆವಾಗ ಕರ್ನಾಟಕ 41 ಆಗಿರ್ತದೆ, ನಮಗೂ 13 ಜಾಸ್ತಿ ಸಿಗ್ತದೆ. ಕೇರಳ 20 ಇರ್ತದೆ, ಒಂದು ಜಾಸ್ತಿ ಆಗಲ್ಲ ಒಂದು ಕಡಿಮೆ ಆಗಲ್ಲ. ತಮಿಳುನಾಡು 39 ಇದೆ, 49 ಆಗುತ್ತೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸೇರಿ 54 ಆಗುತ್ತೆ. ಈ 5 ರಾಜ್ಯಗಳು, ನಾನು ಆ 5 ರಾಜ್ಯಗಳು ಉದಾಹರಣೆ ಮಾಡಿ ಈ 5 ರಾಜ್ಯಗಳನ್ನ ಮಾಡಿದ್ರೆ ನಾವು 164 ಸೀಟಿಗೆ ಬರ್ತೀವಿ. 164 400 ಏನಾದರೂ ಒಂದು ಹೋಲಿಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಈ ರೀತಿಯ ಒಂದು ರಾಜಕೀಯ ಅಸಮಾನತೆ, ಪ್ರಾತಿನಿಧ್ಯದ ಅಸಮಾನತೆ ಅಂತಕ್ಕಂಥದ್ದು ಶುರುವಾಗ್ತದೆ. ಇನ್ನು ನಾನು ಆಗಲೇ ಹೇಳಿದೆ, ಈಶಾನ್ಯ ರಾಜ್ಯಗಳು ಅಸ್ಸಾಮು, ಸಿಕ್ಕಿಮು, ಅರುಣಾಚಲ ಪ್ರದೇಶ, ಇವೆಲ್ಲ ಇದೆಯಲ್ಲ, ಇವು ಈಗಾಗಲೇ ಕೂಡ ಅವರು ನಾವು ಇಡೀ ಭಾರತ ಅಂತ ಒಪ್ಕೊಳ್ಳಿಕ್ಕೆ ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮನ್ನ 2ನೇ ದರ್ಜೆ ಪ್ರಜೆಯನ್ನಾಗಿ ಮಾಡ್ತಾ ಇದ್ದೀರಿ, ನಮ್ಮ ಸಂಸ್ಕೃತಿ ನಾಶ ಆಗ್ತಿದೆ ಅಂತಕ್ಕಂಥ ಅವರು ಒಂದು ದುಃಖವನ್ನು, ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಯಾವ ರಾಜ್ಯಗಳ ಸೀಟು ಕೂಡ ಇದರಿಂದ ಹೆಚ್ಚಳ ಆಗೋದಿಲ್ಲ ಈ ರೀತಿಯಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ರೆ. ಮತ್ತು ಅವರೂ ಕೂಡ ಅವರ ಧ್ವನಿ ಕಡಿಮೆ ಆಗ್ತಕ್ಕಂಥ ಅಪಾಯ ಅಂತಕ್ಕಂಥದ್ದು ಇಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಅದು ಪಂಜಾಬ್ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಒಡಿಸ್ಸಾ, ಈ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯ ಕೂಡ ಈ ರೀತಿ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಮಾಡಿದ್ರೆ ಅದು ಕಡಿಮೆ ಆಗ್ತಕ್ಕಂಥದ್ದೇ ಮತ್ತು ಅವರು ಕೂಡ ತೊಂದರೆಗೆ ಸಿಕ್ಕಿ ಹಾಕೊಳ್ತಾರೆ. ಇದಿಷ್ಟು ಅಂಕಿಅಂಶಗಳು. ಈಗ ನಾವು ಅಪಾಯಗಳಿಗೆ ಹೋಗೋದಾದರೆ ಈಗಾಗಲೇ ಏನಾಗ್ತಿದೆ ನಾವೆಲ್ಲ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳು ನಮಗೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗ್ತಿದೆ ಅಂತ ನಾವು ಬಹಳ ವರ್ಷಗಳಿಂದ ಧ್ವನಿ ಎತ್ತುತ್ತಾ ಇದ್ದೀವಿ. ಏನು ಫಿನಾನ್ಸ್ ಕಮಿಷನರವರು ಇಷ್ಟು ಕೊಡಬೇಕು ಅಂತ ಹೇಳ್ತಾ ಇದ್ರು, ಅಷ್ಟನ್ನು ಕೂಡ ಕೊಡದೆ ಪ್ರತಿ ಸಲ ಕಡಿಮೆ ಆಗಿ ಬರ್ತಾ ಇದೆ. 4.1 ಈಗ 3.7%ಗೆ ಇಳಿಸಿದ್ದಾರೆ. ಮತ್ತು ರಾಜ್ಯಗಳಿಂದ ಸಂಗ್ರಹ ಆಗ್ತಕ್ಕಂಥ ತೆರಿಗೆನಲ್ಲಿ ಏನು 41% ರಾಜ್ಯಗಳಿಗೆ ಹಂಚ್ತಾ ಇದ್ರು ಕೇಂದ್ರ ಸರ್ಕಾರ, ಈಗ ಅದನ್ನು ಕೂಡ 39ಗೆ ಇಳಿಸಬೇಕು ಅಂತ ಹೊರಟಿದ್ದಾರೆ. ಈ ರೀತಿಯಾಗಿ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ. ಎರಡನೇದು, ರಾಜ್ಯಗಳು GST ಜಾರಿಯಾದ ನಂತರ ತಮ್ಮದೇ ತೆರಿಗೆ ಹಾಕಿ ರಾಜ್ಯದ ಆದಾಯವನ್ನು ಹೆಚ್ಚು ಮಾಡ್ಕೊಳ್ತಾ ಇರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಕೂಡ ಅವರು ಕಿತ್ಕೊಂಡು ಬಿಟ್ಟಿದ್ದಾರೆ. ಮೂರನೇದು, ಈಗಾಗಲೇ ಅಮಿತ್ ಶಾ ಕರ್ನಾಟಕದ 2023 ಎಲೆಕ್ಷನ್ನಲ್ಲಿ BJP ಅಧ್ಯಕ್ಷ ಆಗಿದ್ದಂಥ JP ನಡ್ಡಾ ಒಂದು ಹೇಳಿದ್ರು, ನಿಮ್ಮ ರಾಜ್ಯಕ್ಕೆ ಅನುದಾನ ಬೇಕು ಅಂತಂದರೆ ನೀವು BJPಗೆ ವೋಟ್ ಹಾಕಿ, ಇಲ್ಲ ಅಂತಂದರೆ ನಿಮ್ಗೆ ಅನುದಾನ ಕೊಡಲ್ಲ. ತಮಿಳ್ನಾಡಿಗೆ ಏನಾಗ್ತಾ ಇದ್ದಾರೆ, ನೀವು ತ್ರಿಭಾಷೆ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ನಿಮಗೆ ಅನುದಾನ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತ ಹೇಳಿ ಈ ರೀತಿ ನೇರವಾಗಿ ಅವರು ಥ್ರೆಟ್ ಮಾಡ್ತಿರ್ಬೇಕಾದಾಗ ಈ ರೀತಿ ಅವ್ರ ಕೈಲಿ ಒಂದು ಅಬ್ಸಲ್ಯೂಟ್ ಪವರ್ ಅಂತಕ್ಕಂಥದ್ದು ಕೆಲವೇ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿ ಅವ್ರ ಕೈಗೆ ಸಿಕ್ಕಿದ್ರೆ ಮುಂದೆ ನಮ್ಮನ್ನು ಇವರು ಯಾವ ರೀತಿ ನಡೆಸ್ಕೊಳ್ತಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಾಯ ಇಲ್ಲಿ ಕಾದಿದೆ. ಅಂದರೆ ಬಲವಂತವಾಗಿ ಹಿಂದಿ ಏರಿಕೆ ಮಾಡಲಾಗ್ತಾ ಇದೆ, ತೆರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಇದೆಲ್ಲ ರೀತಿ ಮಾಡಿದಾಗ ಅದು ನೇರವಾಗಿ 2 ಬಣ ಆಗ್ಬಿಡ್ತದೆ. 2 ಬಣ ಏನು ಅಂತಂದರೆ, ಈ ಡಿಲಿಮಿಟೇಷನ್ನು ಇದರಿಂದ ಲಾಭ ಪಡಿತಕ್ಕಂಥವರು ಅವರು ಕೆಲವೇ ರಾಜ್ಯಗಳಲ್ಲಿ 4-5 ರಾಜ್ಯಗಳಲ್ಲಿ ಹಿಂದಿ ಮಾತನಾಡ್ತಾ ರಾಜ್ಯಗಳಲ್ಲಿ ಕೇಂದ್ರೀಕೃತ ಆಗಿರ್ತಾರೆ. ಇದರಿಂದ ತೊಂದರೆಗೊಳಗಾಗ್ತಕ್ಕಂಥವರು ಇನ್ನೂ ಉಳಿದ ಕಡೆಗೆ ದಕ್ಷಿಣದ ರಾಜ್ಯಗಳಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ. ಈ ರೀತಿಯಾಗಿ 2 ಬಣ ಆಗ್ತಕ್ಕಂಥ ಒಂದು ಅಪಾಯ ಇದೆ. ಇದು ನಮ್ಮ ಸಂವಿಧಾನದಲ್ಲಿ ಒಪ್ಪಿತ ಆಗಿರ್ತಕ್ಕಂಥ, ಅಂದರೆ ಈ ದೇಶ ನಾವೆಲ್ಲ ಒಂದು, ಈ ದೇಶ ನಮಗೆಲ್ಲ ಸೇರಿದ್ದು, ಈ ದೇಶ ಅಂತಕ್ಕಂಥದ್ದು ಒಂದು ರಾಜ್ಯಗಳ ಒಕ್ಕೂಟ. ಈ ಒಕ್ಕೂಟ ತತ್ವ ಅಂತೇನಿದೆ, ಸಂವಿಧಾನದ ಆತ್ಮ ಅಂತ ನಾವೇನು ಕರಿತೀವಿ, ಈ ಒಕ್ಕೂಟ ತತ್ವಕ್ಕೆ ದೊಡ್ಡ ಅಪಾಯ ಅಂತಕ್ಕಂಥದ್ದು ಈ ಡಿಲಿಮಿಟೇಷನ್ನಿಂದ ಇದೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ನಾವು ಹಿಂದೆಯಿಂದಲೂ ಕೂಡ ಮಾತಾಡ್ತಾ ಇದ್ವಿ, ಸಂವಿಧಾನ ಬದಲಾವಣೆಯ ಅಪಾಯ ಅಂಥೇಳಿ. ಈ ಕೆಲವೇ ರಾಜ್ಯಗಳಲ್ಲಿ ಮತ್ತು ಯಾಕೆಂತಂದರೆ ನಾನು ಇದು ಕೋಮುವಾದದ ಯಾವ ರೀತಿ ಅಪಾಯ ಇದೆ ಅಂತಲೂ ಕೂಡ ಹೇಳ್ತೀನಿ. ಈ ಕೆಲವೇ ರಾಜ್ಯಗಳಲ್ಲಿ ಈ ರೀತಿ ಅವರಿಗೆ ಅಬ್ಸಲ್ಯೂಟ್ ಪವರ್, ಅಂದರೆ BJP ಸಂಸದರು 4-5 ಜನ ಮುಂಚೆ ಹೇಳಿದರು, ನಮಗೆ 400 ಪಾರ್ ಬೇಕು, 400 ಬೇಕು. 400 ಯಾಕೆ ಬೇಕು ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 3ನೇ 2 ಬಹುಮತ ಬೇಕು, ಅದಕ್ಕೋಸ್ಕರ ನಮ್ಗೆ ಬೇಕು ಅಂತ. ಆ 3ನೇ 2 ಬಹುಮತ ಅವ್ರಿಗೆ ಈಗಂತೂ ಸಿಕ್ಕಿಲ್ಲ. ಆದರೆ ಡಿಲಿಮಿಟೇಷನ್ ಆಗಿ 848ಕ್ಕೆ ಹೆಚ್ಚಳ ಮಾಡಿದ್ರೆ ಈ 3ನೇ 2 ಬಹುಮತ ಪಡಿತಕ್ಕಂಥದ್ದು ಅವರಿಗೆ ತುಂಬ ಈಸಿ ಆಗಿಬಿಡ್ತದೆ. ಆಗ ಅವರು ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥದ್ದು, ಬ್ರಾಹ್ಮಣ್ಯತ್ವವನ್ನು ಏರ್ತಕ್ಕಂಥದ್ದು, ಈ ರೀತಿಯಾಗಿ ಏನೆಲ್ಲ ಅವರು ತಮ್ಮ ರಾಜಕೀಯ ಆಟಾಟೋಪಗಳನ್ನ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ಕೊಳ್ಳಿಕ್ಕೆ, ಒಂದು ಸಂವಿಧಾನಿಕವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಕ್ಕಂಥ ಒಂದು ದುಸ್ಥಿತಿ ಅಂತಕ್ಕಂಥದ್ದು ಇದರಲ್ಲಿ ಎದುರಾಗ್ತದೆ. ಈಗ ನಾನು 3ನೇ ವಿಚಾರ ಹೋಗೋದೇನಪ್ಪ ಅಂತಂದರೆ, ಈ ಡಿಲಿಮಿಟೇಷನ್ನು, ನಾನು ಆಗಲೇ ಒಕ್ಕೂಟ, ನಮ್ಮ ದೇಶ ಇಲ್ಲಿ ಹಲವು ಜಾತಿ, ಧರ್ಮ, ಮತಗಳ ಜನರು, ಭಾಷೆಯ ಜನರು ನಾವೆಲ್ಲ ಒಗ್ಗಟ್ಟಾಗಿ ವಾಸಿಸ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿ ಕೆಲವು ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ, ನೀನು ಈ ದೇಶದವರಲ್ಲ, ಪಾಕಿಸ್ತಾನಕ್ಕೆ ಹೋಗು,
ನೀವು ಇಲ್ಲಿ 2ನೇ ದರ್ಜೆಯ ಪ್ರಜೆಗಳು ಅಂತೇಳಿ ಏನು ಒಂದು ಫ್ಯಾಸಿಸಮ್ ಅಂತ ಬರ್ತಾ ಇದೆಯಲ್ಲ, ಅದು ಮಾಡ್ತಕ್ಕಂಥ ಅಪಾಯ ಇನ್ನೂ ಹೆಚ್ಚಿದೆ. ಯಾಕಪ್ಪ ಇದೆ ಅಂದರೆ 2022ನೇ ಇಸ್ವಿನಲ್ಲಿ, ಈಗ 3 ವರ್ಷದ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ನ ಮಾಡಲಾಯಿತು. 2023ರಲ್ಲಿ 2 ವರ್ಷದ ಹಿಂದೆ ಅಸ್ಸಾಂನಲ್ಲಿ ಅವರು ಡಿಲಿಮಿಟೇಷನ್ನ ಮಾಡಿದ್ರು. ಈ ಎರಡೂ ರಾಜ್ಯಗಳಲ್ಲಿ ಎಂಥ ಒಂದು ಅಪಾಯಕಾರಿ ಡಿಲಿಮಿಟೇಷನ್ ಆಗಿದೆ ಅಂತ ನಾವು ನೋಡೋದಾದರೆ, ಮುಂಬರ್ತಕ್ಕಂಥ ಡಿಲಿಮಿಟೇಷನ್ನು ಇನ್ನೂ ಎಷ್ಟು ಆಘಾತಕಾರವಾಗಿದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತದೆ. 2022ರಲ್ಲಿ ಕಾಶ್ಮೀರದಲ್ಲಿ ನಡೆದಾಗ ಏನಪ್ಪ ಆಯಿತು ಅಂತಂದರೆ 83, ಅಂದರೆ ವಿಧಾನಸಭಾ ಡಿಲಿಮಿಟೇಷನ್ ಇದು, 83 ಕ್ಷೇತ್ರಗಳಿಂದ ಕಾಶ್ಮೀರದಲ್ಲಿ 90ಕ್ಕೆ ಏರಿಕೆ ಮಾಡಿದ್ರು. ಅಂದರೆ ಉಳಿದ ಕೆಲವು 24 ಕ್ಷೇತ್ರಗಳಿವೆ, ಅದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿಂದ ಅಲ್ಲಿ ಎಲೆಕ್ಷನ್ ನಡೀತಾ ಇಲ್ಲ. ಅದನ್ನು ಬಿಟ್ಟು ನೋಡೋದಾದರೆ 83ರಿಂದ 90ಕ್ಕೆ ಹೆಚ್ಚಳ ಮಾಡಿದ್ರು. ಅಂದರೆ 7 ಸೀಟನ್ನು ಜಾಸ್ತಿ ಮಾಡಿದ್ರು. ಆ 7 ಸೀಟಲ್ಲಿ ಏನಪ್ಪ ಮಾಡಿದ್ರು ಅಂತಂದರೆ, ಹಿಂದೂಗಳು ಬಹುಸಂಖ್ಯಾತರಾಗಿರ್ತಕ್ಕಂಥ ಜಮ್ಮು ಪ್ರಾಂತ್ಯ ಏನಿದೆಯಲ್ಲ, ಆ ಜಮ್ಮು ಪ್ರಾಂತ್ಯಕ್ಕೆ 6 ಸೀಟನ್ನು ಎಕ್ಸ್ಟ್ರಾ ಕೊಟ್ಟರು. ಆದರೆ ಮುಸ್ಲಿಮರು ಬಹುಸಂಖ್ಯಾತರಾಗಿರ್ತಕ್ಕಂಥ ಕಾಶ್ಮೀರ ರೀಜನ್ ಇದೆಯಲ್ಲ, ಅಲ್ಲಿಗೆ ಕೇವಲ 1 ಸೀಟನ್ನು ಎಕ್ಸ್ಟ್ರಾ ಕೊಟ್ಟರು. ನೀವು ಜನಸಂಖ್ಯೆ ಆಧಾರದಲ್ಲಿ ನೋಡೋದಾದರೂ ಕೂಡ ಕಾಶ್ಮೀರದಲ್ಲಿ ಸುಮಾರು 69 ಲಕ್ಷ ಜನ ಇದ್ದಾರೆ, ಅಲ್ಲಿಗೆ ಕೇವಲ 1 ಸೀಟ್ ಮಾತ್ರ ಜಾಸ್ತಿ. ಇದು ಜಮ್ಮು ಪ್ರಾಂತ್ಯದಲ್ಲಿ ಕೇವಲ ಇರ್ತಕ್ಕಂಥದ್ದು 54 ಲಕ್ಷ ಜನಸಂಖ್ಯೆ, ಆದರೆ ಅಲ್ಲಿಗೆ 6 ಸೀಟ್ ಜಾಸ್ತಿ ಮಾಡಿದ್ರು. ಈ ರೀತಿಯಾಗಿ ಏನಪ್ಪ ಅಂತಂದರೆ ಈ ಮುಸ್ಲಿಂ ಪ್ರಾತಿನಿಧ್ಯವನ್ನು ಕಡಿತಗೊಳಿಸ್ತಕ್ಕಂಥ ಅಪಾಯವನ್ನು ಮಾಡಿದ್ರು. ಇದೆಲ್ಲದರಿಂದ ಮಾಡೋದ್ರಿಂದ ಪರಿಣಾಮ ಏನಾಯಿತು ಅಂತಂದರೆ, 2014ರಲ್ಲಿ ಲಾಸ್ಟ್ ಎಲೆಕ್ಷನ್ ನಡೆದಿತ್ತು, 2019ರಲ್ಲಿ ಅಲ್ಲಿ ನಡೆದಿಲ್ಲ, 370 ಇದನ್ನು ರದ್ದು ಮಾಡೋದ್ರಿಂದ 2024ರಲ್ಲಿ ಮತ್ತೆ ಎಲೆಕ್ಷನ್ ನಡೀತು. ಆದರೂ ಕೂಡ ಅಲ್ಲಿ BJP ಗೆಲ್ಲಕ್ಕಾಗಿಲ್ಲ. ಬಟ್ ಅವರು ಏನಪ್ಪ ಮಾಡಿದ್ದಾರೆ ಅಂದರೆ, 2014ರಲ್ಲಿ ಅವರು ಜಮ್ಮು ಪ್ರಾಂತ್ಯದಲ್ಲಿ, ಅಂದರೆ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಕ್ಕಂಥ ಜಮ್ಮು ಪ್ರಾಂತ್ಯದಲ್ಲಿ 25 ಸೀಟನ್ನು BJP ಗೆದ್ದಿತ್ತು. ಈಗ 6 ಸೀಟ್ ಜಾಸ್ತಿ ಮಾಡಿದ್ರಲ್ಲ, 2024ರಲ್ಲಿ ಎಲೆಕ್ಷನ್ನಲ್ಲಿ ಅವರು 29 ಸೀಟಲ್ಲಿ BJP ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಯಾವ ರೀತಿ ಇವರು ಮುಸ್ಲಿಂ ಪ್ರಾತಿನಿಧ್ಯವನ್ನು ಕಡಿಮೆ ಮಾಡುವ ಮೂಲಕ ಈ ದೇಶದ ನಾವೆಲ್ಲ ಸಹಬಾಳ್ವೆಯಿಂದ ಇರಬೇಕು ಅಂತಿದ್ವಿ, ಅದಕ್ಕೆ ಪೆಟ್ಟು ಕೊಡಲಿಕ್ಕೆ ಹೊರಟಿದ್ದಾರೆ. ಮತ್ತು ಈಗ ಜಮ್ಮು ಕಾಶ್ಮೀರದ ಲೋಕಸಭಾ ಕ್ಷೇತ್ರಗಳನ್ನ ನಾವು ಮರುವಿಂಗಡಣೆ ಅಲ್ಲೇ ನಡೆದು ನೋಡೋದಾದೇನಪ್ಪ ಅಂತಂದರೆ, ಹಿಂದೂ ಜನಸಂಖ್ಯೆ ಹೆಚ್ಚಿರುವ ಕ್ಷೇತ್ರಗಳನ್ನ ರಚನೆ ಮಾಡಲಾಗಿದೆ. ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳೇನಿತ್ತು ಅದನ್ನು ಒಡೆದು ಆ ಕಡೆ ಈ ಕಡೆ ಹಂಚಲಾಗಿದೆ. ಅಂದರೆ ನಾವು ಈ ಡಿಲಿಮಿಟೇಷನ್ ನೋಡುವಾಗ ಕೇವಲ ಸಂಖ್ಯೆಗಳು ಹೆಚ್ಚು ಕಡಿಮೆ ಮಾತ್ರ ಅಲ್ಲ, ಬೌಂಡ್ರಿಗಳನ್ನು ಕೂಡ ಅವರು ಕಿತ್ತು ಅಲ್ಲಿಂದ ಇಲ್ಲಿಗಾಕೋದು, ಇಲ್ಲಿಂದ ಅಲ್ಲಿಗಾಕೋದು, ಈ ರೀತಿ ಅಂತ ಮಾಡಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಈ ಪ್ರಾಬ್ಲಮನ್ನು ನಾವು ಜಮ್ಮು ಕಾಶ್ಮೀರದಲ್ಲಿ ನೋಡ್ತಾ ಇದ್ದೀವಿ. ಅಸ್ಸಾಂನಲ್ಲಿ ಅದು ಇನ್ನೂ ನಿಚ್ಚಳವಾಗಿ ಕಾಣಿಸ್ತದೆ. ಅಸ್ಸಾಮಲ್ಲಿ 2011ರ ಜನಗಣತಿಯ ಪ್ರಕಾರ ಸುಮಾರು 34.27% ಮುಸ್ಲಿಂ ಜನಸಂಖ್ಯೆ ಇದೆ. ಜಾಸ್ತಿ ಇರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ರಾಜ್ಯಗಳ ರೀತಿಯಲ್ಲಿ, 2ನೇದು ಅಸ್ಸಾಂನಲ್ಲಿ ನೋಡೋದಾದರೆ. ಆದರೆ ಡಿಲಿಮಿಟೇಷನ್ ಮಾಡಿದ್ದು ಯಾವ ಆಧಾರದಲ್ಲಪ್ಪ ಅಂತಂದರೆ, 2001ರ ಜನಗಣತಿಯ ಆಧಾರದಲ್ಲಿ ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿದ್ರು. ಇದಕ್ಕೆ ಎಕ್ಸ್ಪ್ಲೇಷನ್ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂತಂದರೆ 2001ರಲ್ಲಿ ಮುಸ್ಲಿಂ ಜನಸಂಖ್ಯೆ ಅಸ್ಸಾಮಲ್ಲಿ ಇದ್ದಿತ್ತು, ಅದು ಕೇವಲ 31%, ಅಂದರೆ 3% ಕಡಿಮೆ ಇದ್ದರು. ಆ ಆಧಾರದಲ್ಲಿ ಮಾಡಿದ್ದಾರೆ. ಓಕೆ, ಒಂದು. ಎರಡನೇದೇನಪ್ಪ ಅಂದರೆ, ಈ ಮೊದಲು ಅಸ್ಸಾಂನಲ್ಲಿ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು 6 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯ ನಿರ್ಣಾಯಕವಾಗಿದ್ದರು, ಬಹುಸಂಖ್ಯಾತರಾಗಿದ್ದರು. ಸಾಧ್ಯವಾದಷ್ಟು ಅವ್ರದ್ದೇ ಸಮುದಾಯದ ಪ್ರತಿನಿಧಿಗಳು ಗೆಲ್ಸ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾಯಿತ್ತು. ಆಗ ಈ ಡಿಲಿಮಿಟೇಷನ್ ಏನಪ್ಪ ಮಾಡಿದೆ ಅಂತಂದರೆ, ಅಲ್ಲೊಂದು ಬಾರ್ಪೇಟ ಅಂತಕ್ಕಂಥ ಒಂದು ಜಿಲ್ಲೆ ಇದೆ, ಅಲ್ಲಿ 8 ವಿಧಾನಸಭಾ ಕ್ಷೇತ್ರ ಇತ್ತು ಆ ಜಿಲ್ಲೆಗೆ ಮುಂಚೆ. ಅಲ್ಲಿ 7 ಕಡೆ ಮುಸ್ಲಿಂ ಶಾಸಕರೇ ಗೆಲ್ತಾ ಇದ್ದರು. ಅಲ್ಲಿ 17 ಲಕ್ಷ ಜನಸಂಖ್ಯೆ ಇತ್ತು. ಈಗ ಡಿಲಿಮಿಟೇಷನ್ ನಂತರ 8 ವಿಧಾನಸಭಾ ಕ್ಷೇತ್ರದಿಂದ ಬಾರ್ಪೇಟವನ್ನು 6 ವಿಧಾನಸಭಾ ಕ್ಷೇತ್ರಕ್ಕೆ ಕಡಿಮೆ ಮಾಡಿದ್ದಾರೆ, 2ನ್ನ ಕಿತ್ತಾಕಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆ ಬಾರ್ಪೇಟ ಅಂತಕ್ಕಂಥದ್ದನ್ನ SC ರಿಸರ್ವ್ಡ್ ವಿಧಾನಸಭಾ ಕ್ಷೇತ್ರವಾಗಿ ಮಾಡಿದ್ದಾರೆ. ಆದರೆ ಅಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿ ಇದ್ದರು. ಈಗ ಅಲ್ಲಿ ಮುಸ್ಲಿಮರು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಎರಡನೇದು ಬರಾಕ್ ವ್ಯಾಲಿ ಅಂತ ಕರೀತಾರೆ, ಅಲ್ಲೂ ಕೂಡ ಮುಸ್ಲಿಮರು ಬಹುಸಂಖ್ಯಾತರಾಗಿ ಇದ್ದರು. ಅಲ್ಲಿನ ಜಿಲ್ಲೆಗಳನ್ನು ಅದನ್ನು ಕಟ್ ಮಾಡಿ ಅಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳನ್ನು ಕರೀಂಗಂಜ್, ಹೈಲಾಕಾಂಡಿ ಅಂತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳ ಜೊತೆ ಅದನ್ನು ವಿಲೀನ ಮಾಡಿದ್ರು. ಮತ್ತು ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಿರೋದು ಏನಪ್ಪ ಅಂತಂದರೆ, SC ST ಸೀಟ್ಗಳನ್ನ ಜಾಸ್ತಿ ಮಾಡಿದ್ರು. ಇದು ಭಾಳ ಒಳ್ಳೆಯದು, ಜನಸಂಖ್ಯೆಗೆ ಅನುಗುಣವಾಗಿ ಅವ್ರನ್ನ ಮಾಡಬೇಕು. ಆದರೆ SC ST ಸಮುದಾಯ ಎಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಅಲ್ಲಿ ಮೀಸಲು ಕ್ಷೇತ್ರಗಳನ್ನ ಕೊಡಲಿಲ್ಲ. ಬದಲಿಗೆ ಎಲ್ಲಿ ಮುಸ್ಲಿಂ ಬಹುಸಂಖ್ಯಾತರಾಗಿದ್ದಾರೆ ಅಲ್ಲಿ ಮೀಸಲು ಕ್ಷೇತ್ರಗಳನ್ನ SC ST ಮಾಡಿಬಿಟ್ರು. ಆ ಮೂಲಕ ಮುಸ್ಲಿಮರು ಸ್ಪರ್ಧೆ ಮಾಡೋಂಗಿಲ್ಲ, ಆ ರೀತಿಯಾಗಿ ಅವ್ರು ಕಡಿಮೆ ಆಗಬೇಕು. SC ST ಅವರು ತಾವು ಬಹುಸಂಖ್ಯಾತ ಕಡೆ ಅವ್ರು ಸ್ಪರ್ಧೆ ಮಾಡಿದರೆ ಗೆಲುವು ಅನುಕೂಲ. ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರು ಬೇರೆ ಸಮುದಾಯಗಳನ್ನ ಓಲೈಕೆ ಮಾಡಬೇಕಾದಂಥ ಒಂದು ಸಮಸ್ಯೆಗೆ ಅವರು ಇರಿಸಿದ್ರು. ಮತ್ತು ಕೆಲವು ಹೆಂಗಪ್ಪ ಮಾಡಿದ್ರು ಅಂತಂದರೆ, ಕೋಕ್ರಾಜಾರ್ ಜಿಲ್ಲೆ ಅಂತಕ್ಕಂಥದ್ರಲ್ಲಿ 8.8 ಲಕ್ಷ ಜನಸಂಖ್ಯೆ ಇದೆ, ಅಲ್ಲಿಗೆ 5 ವಿಧಾನಸಭಾ ಕ್ಷೇತ್ರಗಳು. ಇನ್ನೊಂದು ದುಬ್ರಿ ಅಂತಕ್ಕಂಥ ಒಂದು ಜಿಲ್ಲೆ ಇದೆ,
ಅಲ್ಲಿ 19 ಲಕ್ಷ ಜನಸಂಖ್ಯೆ ಇದೆ, ಅಲ್ಲಿಗೂ 5 ವಿಧಾನಸಭಾ ಕ್ಷೇತ್ರಗಳು. 8 ಲಕ್ಷ ಜನಸಂಖ್ಯೆ ಇರೋರಿಗೂ 5 ವಿಧಾನಸಭಾ ಕ್ಷೇತ್ರ, 18 ಲಕ್ಷ ಜನಸಂಖ್ಯೆ ಇರೋರಿಗೂ 5 ವಿಧಾನಸಭಾ ಕ್ಷೇತ್ರ. ಯಾಕೆ ಅಂದರೆ ಕೋಕ್ರಜಾರ್ ಅಂತಕ್ಕಂಥದ್ದು ಹಿಂದೂ ಬಹುಸಂಖ್ಯಾತ ಜಿಲ್ಲೆ, ಇದು ದುಬ್ರಿ ಅಂತಕ್ಕಂಥದ್ದು ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆ. ಹಂಗಾಗಿ ನಿಮ್ಗೆ ಸಮಾನವಾಗಂತೂ ನಾವು ಕೊಡಲ್ಲ, ನಿಮಗೂ ಇದೆ. ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಮಾಡಲಾಗಿದ್ದಾರೆ. ಇದರಲ್ಲಿ ಒಂದು ಲಾಸ್ಟ್ ಪಾಯಿಂಟ್ ನಾನು ಏನಪ್ಪ ಅಂದರೆ, ಈ ಬಾರ್ಪೇಟಾ ಮತ್ತು ದುಬ್ರಿ 2 ಲೋಕಸಭಾ ಕ್ಷೇತ್ರ ಇದ್ದು, 2 ಕೂಡ ಮುಸ್ಲಿಂ ಬಹುಸಂಖ್ಯಾತ ಆದರೂ ಇತ್ತು. ಏನು ಮಾಡಿದ್ರು, ಈ ಬಾರ್ಪೇಟವನ್ನು ಒಡೆದು ಅದನ್ನು ದುಬ್ರಿಗೆ ಅರ್ಧ ಸೇರಿಸಿದ್ರು, ಬೇರೆ ಬೇರೆಗೆ ಅರ್ಧ ಸೇರಿಸಿದ್ರು. ಆಗೇನಾಯಿತು, ದುಬ್ರಿ ಈಗಾಗಲೇ ಬಹುಸಂಖ್ಯಾತ ಕ್ಷೇತ್ರ, ಅಲ್ಲಿಗೆ ಸೇರಿಸುವ ಅಗತ್ಯ ಇರಲಿಲ್ಲ. ಆದರೂ ಕೂಡ ದುಬ್ರಿಯನ್ನು 75-80% ಬರೀ ಮುಸ್ಲಿಮರೇ ಇರ್ತಕ್ಕಂಥ ಕ್ಷೇತ್ರ ಮಾಡಲಾಯಿತು. ಈ ಬಾರ್ಪೇಟವನ್ನು ಹಿಂದೂ ಬಹುಸಂಖ್ಯಾತರಾಗಿ ಮಾಡಲಾಯಿತು 2 ಕ್ಷೇತ್ರದಲ್ಲಿ. ಇದು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಈ ದುಬ್ರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರು ಗೆಲುವು ಸಾಧಿಸಿದ್ರು, ರಕೀಬುಲ್ ಹುಸೇನ್ ಅಂತೇಳಿ. ಅವರ ಗೆಲುವಿನ ಮಾರ್ಜಿನ್ ಎಷ್ಟು ಗೊತ್ತಾ, 10,12,476 ಮತಗಳ ಅಂತರ. ಅವ್ರು ಪಡೆದ ಮತ ಅಲ್ಲ, ಇದು ಮಾರ್ಜಿನ್. ಇದು ಇಡೀ ದೇಶದಲ್ಲೇ ಹೈಯೆಸ್ಟ್ ಮಾರ್ಜಿನಿಂದ ಗೆದ್ದಂಥ ಈ ರಕೀಬುಲ್ ಹುಸೇನ್ ಕಾಂಗ್ರೆಸ್ ಅಭ್ಯರ್ಥಿ. ಯಾಕಾಯಿತು ಅಂತಂದರೆ, ಅಲ್ಲಿರೋರೆಲ್ಲ ಮುಸ್ಲಿಮ್ರೇ. ಇನ್ನೊಂದು ಬಾರ್ಪೇಟ ನೀವು ಕೇಳೋಕೆ ಹೋಗ್ಬೇಡಿ, ಬಾರ್ಪೇಟದಲ್ಲೂ ಕೂಡ ಮುಸ್ಲಿಂ ಬಹುಸಂಖ್ಯಾತರಾಗಿದ್ದರು. ಪ್ರಯತ್ನ ಪಟ್ಟಿದ್ರೆ ಅಲ್ಲಿ ಮುಸ್ಲಿಮರು ಗೆಲ್ಲಕ್ಕೆ ಸಾಧ್ಯ ಇತ್ತು. ಈ 2024 ಲೋಕಸಭಾ ಕ್ಷೇತ್ರದಲ್ಲಿ ಆ ಬಾರ್ಪೇಟವನ್ನು ಒಡೆದ ನಂತರ ಅಲ್ಲಿಗೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ನೇ ಕೊಡಲಿಲ್ಲ. ಇನ್ನು ಗೆಲ್ಲದೆಲ್ಲಿ ಬಂತು? ಯಾಕೆಂದರೆ ಮುಸ್ಲಿಮರು ಬಹುಸಂಖ್ಯಾತರು ಇಲ್ಲ ಈಗ ಅಲ್ಲಿ. ಈ ರೀತಿಯಾಗಿ ಕೋಮು ವಿಭಜನಾಕಾರಿಯಾಗಿಯೂ ಕೂಡ ಒಂದು ಈ ಡಿಲಿಮಿಟೇಷನ್ ಮಾಡ್ತಕ್ಕಂಥ ಅಪಾಯ ಇದೆ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಹಾಗಾಗಿ ನಾವು ಈ ಡಿಲಿಮಿಟೇಷನ್ ಅಂತಕ್ಕಂಥದ್ದು ಈ ದೇಶದ ಒಂದು ಬಹುತ್ವಕ್ಕೆ, ಈ ದೇಶದ ಒಂದು ಸಹಬಾಳ್ವೆಗೆ ಒಂದು ಧಕ್ಕೆಯನ್ನು ತರ್ತದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೇಳ್ತಾರೆ ನೋಡಿ, ಅಮೇರಿಕಾದಲ್ಲೂ ಕೂಡ ಡಿಲಿಮಿಟೇಷನ್ ಮಾಡ್ಬೋದಲ್ವಾ, ಅಲ್ಲೇನು ಸಮಸ್ಯೆನೇ ಆಗಲ್ಲಲ್ವಾ. ಅಲ್ಲಿ ಎಲ್ಲ ರಾಜ್ಯಗಳಿಗೂ, ಕೆಲವು ರಾಜ್ಯಗಳು ಕಡಿಮೆ ಜನಸಂಖ್ಯೆ ಇವೆ, ಕಡಿಮೆ ಸೀಟು, ಕೆಲವು ರಾಜ್ಯಗಳು ಜಾಸ್ತಿ ಜನಸಂಖ್ಯೆ ಇದೆ, ಜಾಸ್ತಿ ಸೀಟ್ ಪಡ್ಕೊಳ್ತವೆ, ತೊಂದರೆ ಇಲ್ಲ ಅಂತೇಳಿ. ಇದರಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಅಮೇರಿಕಾ ಅಂತಕ್ಕಂಥದ್ದು ಒಂದು ಭಾಷೆ ಮಾತನಾಡ್ತಕ್ಕಂಥ, ಒಂದು ಸಂಸ್ಕೃತಿ ಇರ್ತಕ್ಕಂಥ, ಒಂದೇ ಥರ ಒಂದು ಆರ್ಥಿಕತೆ ಹೆಚ್ಚು ಕಮ್ಮಿ ಇರ್ತಕ್ಕಂಥ ಒಂದು ದೇಶ. ನಮ್ಮ ಭಾರತ ಅಂತಕ್ಕಂಥದ್ದು ಬಹುಸಂಸ್ಕೃತಿ, ಬಹುಭಾಷೆ, ಬಹುಜಾತಿ, ಇಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು ಬೇರೆ. ಇಂಥ ಸಂದರ್ಭದಲ್ಲಿ ನಾವು ಅಮೇರಿಕಕ್ಕೂ ಭಾರತಕ್ಕೂ ಒಂದೇ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಕೃತಿಗಳು, ಅವರ ಆಚಾರ ವಿಚಾರಗಳನ್ನ ಗೌರವಿಸಬೇಕು, ಆ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಒಂದು. ಮತ್ತು ನಾನು ಬೇರೆ ಬೇರೆ ದೇಶದ ಒಳ್ಳೆಯ ರೀತಿಯಲ್ಲಿ ಡಿಲಿಮಿಟೇಷನ್ ಮಾಡಿರ್ತಕ್ಕಂಥ ಉದಾಹರಣೆಗಳು 16 ಇವೆ. ಅಂತಂದರೆ ಯುರೋಪಿಯನ್ ಯೂನಿಯನ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಡಿಗ್ರೆಸಿವ್ ಪ್ರೊಫೆಷ್ನಾಲಿಟಿ ಅಂತ ಮಾಡಿ ಕಡಿಮೆ ಜನಸಂಖ್ಯೆ ಇರೋರಿಗೆ ಜಾಸ್ತಿ ಸೀಟ್ ಕೊಟ್ಟಿದ್ದಾರೆ, ಜಾಸ್ತಿ ಇರೋರಿಗೆ ಕಡಿಮೆ ಸೀಟ್ ಕೊಟ್ಟಿದ್ದಾರೆ. ಅದನ್ನು ಮೈನಸ್ ಆರ್ ಪ್ಲಸ್ 15% ಅಂತ ಮಾಡ್ತಾರೆ. ನೀವು ಕಡಿಮೆ ಇದ್ರೂ ಪರವಾಗಿಲ್ಲ, ನಿಮ್ಮದು ರಾಜಕೀಯದಲ್ಲಿ ಇಂಪಾರ್ಟೆಂಟು, ನಿಮಗೆ 15% ಎಕ್ಸ್ಟ್ರಾ ಕೊಡ್ತೀವಿ ಅಂತನೋ, ಜಾಸ್ತಿ ಇರೋರಿಗೆ 15% ಕಡಿಮೆ ಮಾಡ್ತೀನಿ ಅಂತನೋ ಈ ಥರ ಮಾಡಿದ್ದಾರೆ. ಕೆನಡಾದಲ್ಲಿ ಫೇರ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ 2011 ಅಂತ ಮಾಡಿದ್ದಾರೆ, ಅಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಜರ್ಮನಿನಲ್ಲಿ ESC ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ಸಮಾನತೆ ಇರಬೇಕು, ಪ್ರಾತಿನಿಧ್ಯತೆ ಇರಬೇಕು, ಭೌಗೋಳಿಕ ಸಂಗತತೆ ಇರಬೇಕು, ಪಾರದರ್ಶಕತೆ ಇರಬೇಕು ಮತ್ತು ಸ್ವತಂತ್ರತೆ ಇರಬೇಕು. ಈ ಡಿಲಿಮಿಟೇಷನ್ ಕಮಿಷನ್ ಏನಿದೆ ಅದು ಪಾರದರ್ಶಕವಾಗಿ, ಸ್ವತಂತ್ರವಾಗಿ ಮಾಡಬೇಕು. ಈ ರೀತಿಯಾದಂಥವೆಲ್ಲ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ರೀತಿ ನಮ್ಮಲ್ಲೂ ಮಾಡಿ ಅಂತ ನಾವು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಿಮಗೆಲ್ಲ ಗೊತ್ತಿದೆ, ಈ ಚುನಾವಣಾ ಆಯೋಗ ಈಗ ಸ್ವತಂತ್ರ ಆಯೋಗವಾಗಿ ಉಳಿದಿದೆಯಾ? ಎಲ್ಲೂ ಉಳಿದಿಲ್ಲ. ಅದು BJPಯ ಒಂದು ಸಾಕು ನಾಯಿಯಾಗಿ ಬದಲಾಗಿದೆ. ಇದು ID ಇರ್ಬೋದು, ಯಾವುದೇ ತಗೊಳ್ಳಿ, CBI ಇರ್ಬೋದು, ಈ ಸ್ವತಂತ್ರ ತನಿಖಾ ಸಂಸ್ಥೆಗಳು ಅಂದರೆ ಡಿಲಿಮಿಟೇಷನ್ ಮಾಡ್ತಕ್ಕಂಥ ಚುನಾವಣಾ ಆಯೋಗ, ಕೆಲವು ಆಯೋಗಗಳನ್ನ ನೇಮಕ ಮಾಡ್ಬೋದು. ಇವ್ಯಾವೂ ಕೂಡ ಸ್ವತಂತ್ರವಾಗಿ ಉಳಿದಿಲ್ಲ. ಒಂದು ಪಕ್ಷದ ತುತ್ತೂರಿ ಆಗಿರುವಾಗ ಅವುಗಳನ್ನ ನಂಬಿ ನಾವು ಅಮೇರಿಕಾ ರೀತಿ ಮಾಡಿ, ಜಪಾನ್ ರೀತಿ ಮಾಡಿ, ಜರ್ಮನಿ ರೀತಿ ಮಾಡಿ, ಕೆನಡಾ ರೀತಿ ಮಾಡಿ ಅಂತ ಹೇಳ್ತಕ್ಕಂಥ ಯಾವ ಪರಿಸ್ಥಿತಿ ಉಳಿದಿಲ್ಲ. ಇನ್ನೊಂದು ವಾದ ಮುಂದಿಡ್ತಕ್ಕಂಥದ್ದು, ನಮಗೆ ಸರಿಯಾದಂಥ ತೆರಿಗೆ ಪಾಲು ಕೊಡಿ, ನಮಗೆ ಹಿಂದಿ ಏರಿಕೆ ಮಾಡಬೇಡಿ, ನಮಗೆ ರಾಜ್ಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಿ, ಈ ಕೇಂದ್ರ ಪಟ್ಟಿಲಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ರಾಜ್ಯ ಪಟ್ಟಿಗೆ ನಾವು ವರ್ಗಾಯಿಸಿ, ಸಮವರ್ತಿ ಪಟ್ಟಿಗೆ ವರ್ಗಾಯಿಸಿ, ನಮ್ಮದೇ ಆರ್ಥಿಕ ಸ್ವತಂತ್ರ, ಇದೆಲ್ಲವೂ ಕೂಡ ಖಂಡಿತ ನಾವು ಕೇಳಬೇಕು, ಇದನ್ನು ಮಾಡಿ ಅಂತ ಒತ್ತಡ ಹಾಕಬೇಕು. ಆದರೆ ಇಷ್ಟು ಮಾಡಿಯೂ ಕೂಡ ನೀವು ಡಿಲಿಮಿಟೇಷನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಷ್ಟು ಮಾಡುತ್ತೆ ಅಂತಕ್ಕಂಥ ಯಾವ ಗ್ಯಾರಂಟಿ ಇದುವರೆಗಿನ ಇತಿಹಾಸದಲ್ಲಿ ನಡೆದಿಲ್ಲ. ನಮಗೆ ಅನ್ಯಾಯ ಜಾಸ್ತಿ ಆಗ್ತಾ ಬರ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗಿಲ್ಲ. ಇದರಲ್ಲಿ ಇನ್ನೊಂದು ಪಾಯಿಂಟ್ ನಾವು ತಿಳ್ಕೊಳ್ಬೇಕು, ಇದನ್ನು ನಾವು ಹಿಂದಿ ರಾಜ್ಯಗಳು ವರ್ಸಸ್ ದಕ್ಷಿಣದ ರಾಜ್ಯಗಳು ಅಂತನೋ, ಈ ವರ್ಸಸ್ ಅಂತಕ್ಕಂಥ ಪದನೇ ನಾವು ಇಲ್ಲಿ ಬಳಸೋದು ಬೇಕಿಲ್ಲ. ಅಂದರೆ ಹಿಂದುಳಿದವರಿಗೆ ಹೆಚ್ಚಿನ ಅನುದಾನ ಕೊಡಬೇಕು, ಅದನ್ನು ನಮ್ಮ ಸಂವಿಧಾನ ಒಪ್ಕೊಂಡಿದೆ, ನಾವು ಕೂಡ ಅದನ್ನು ಒಪ್ಕೊಳ್ತೀವಿ. ನಾವು ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ ನೀವು ಹೆಚ್ಚಿನ ಪಾಲು ಕೊಡಬೇಡಿ ಅಂತ ನಾವು ಕೇಳೋದಿಲ್ಲ.
ಆದರೆ ಕೇಂದ್ರ ಸರ್ಕಾರ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಪಾಲನೆ ಕಡಿಮೆ ಮಾಡ್ತಾ ಇದ್ದೀರಲ್ಲ. 41% ಮಾತ್ರ ತೆರಿಗೆ ಯಾಕೆ ಹಂಚ್ಕೊಳ್ತೀರಿ ಕೇಂದ್ರ ಸರ್ಕಾರ? ಯಾಕೆ 50% ಹಂಚ್ಕೊಳ್ಳಲ್ಲ? ಯಾಕೆ 60% ಹಂಚ್ಕೊಳ್ಳಲ್ಲ ನೀವು ಅಂತ ಒಂದನ್ನು ಕೇಳಬೇಕು. ಮತ್ತು ನಮಗೆ ಸತತವಾಗಿ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ಸತತವಾಗಿ ನಮ್ಮನ್ನು ತುಳಿತಾ ಇದ್ದೀರಿ ಯಾಕೆ ಇಷ್ಟು ವರ್ಷಗಳಲ್ಲಿ? ಯಾಕೆ ನಮಗೆ ಹಿಂದಿ ಬೇಕು? ಈ ರೀತಿಯ ಎಲ್ಲ ವಿಚಾರ ಇರೋ ಸಂದರ್ಭದಲ್ಲಿ ನಾವು ಈ ರೀತಿ ಡಿಲಿಮಿಟೇಷನ್ ಮಾಡಿ ಅಂತ ನಾವು ಕೇಂದ್ರ ಸರ್ಕಾರ ಕೇಳಿದ್ರೆ ಅದು ಖಂಡಿತ ಮಾಡೋದಿಲ್ಲ. ಇದುವರೆಗಿನ ಉದಾಹರಣೆ ಅದು ಸಾಧ್ಯ ಮಾಡಿಲ್ಲ. ಹಾಗಾಗಿ ನಾವು ಒತ್ತಿ ಹೇಳ್ಬೇಕಿರೋದು ಒಂದೇನಪ್ಪ ಅಂತಂದರೆ ನೋ ಡಿಲಿಮಿಟೇಷನ್ ನಮಗೆ ಬೇಡವೇ ಬೇಡ ಅಂತಕ್ಕಂಥದ್ದನ್ನ ಒಂದು ಹೇಳಬೇಕು. ಹಿಂಗೆ ಹೇಳ್ಬೇಕಾದಾಗ ಇದು ಹೆಂಗೆ ಸಂವಿಧಾನ ವಿರೋಧಿ ಅಲ್ವಾ? ಜನಸಂಖ್ಯೆ ಅಲ್ಲಿ 25 ಲಕ್ಷಕ್ಕೊಬ್ಬ, ಮುಂದಕ್ಕೆ 30 ಲಕ್ಷಕ್ಕೊಬ್ಬ MP, 10 ಲಕ್ಷಕ್ಕೊಬ್ಬ MP, ಈ ಥರ ಎಲ್ಲ ಆರ್ಗ್ಯುಮೆಂಟ್ನ ಮುಂದಿಡ್ತಾರೆ. ಆಗ ನಾವು ಏನಪ್ಪ ಹೇಳಬೇಕು ಅಂತಂದರೆ ಈ ಡಿಲಿಮಿಟೇಷನ್ನ ಇದೇ ಫಸ್ಟ್ ಬಾರಿ ಏನು ಮುಂದೂಡ್ತಾ ಇಲ್ವಲ್ಲಪ್ಪ. 1976ರಲ್ಲಿ ಮೊದಲ ಬಾರಿಗೆ ಮುಂದೂಡಿದ್ದೀರಿ ಈ ಕಾರಣ ಕೊಟ್ಟು. 2001ನೇ ಇಸ್ವಿನಲ್ಲಿ ಎರಡನೇ ಬಾರಿಗೆ ಮುಂದೂಡಿದ್ದೀರಿ. ಹಂಗಾಗಿ ಇದು ಮೊದಲ ಬಾರಿ ಮುಂದೂಡ್ತಾ ಇಲ್ಲ. ಈ ಇಶ್ಯೂ ಮೊದಲ ಬಾರಿಗೆ ಬಂದಿಲ್ಲ. ಒಂದು ಘನವಾದ ಉದ್ದೇಶಕ್ಕೆ ನೀವು ಇದನ್ನು ಮುಂದೂಡಿದ್ದೀರಿ, ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಹಾಗಾಗಿ ನಾವು ಮತ್ತು ಈ ದೇಶ ಅಂತಕ್ಕಂಥದ್ದು ಒಂದು ಒಕ್ಕೂಟ ವ್ಯವಸ್ಥೆ. ಹಾಗಾಗಿ ಈಗಲೂ ಕೂಡ ನೀವು ಇದನ್ನು ಮುಂದೂಡಿ ಮತ್ತು ಇದನ್ನು ಶಾಶ್ವತವಾಗೇ ಮುಂದೂಡಿ ಅಂತ ನಾವು ಹೇಳಿ. ನಾವು ಒಂಚೂರು ಹೇಳಿದ್ವಿ ಅಷ್ಟು ಮಾಡಿ ಇಷ್ಟು ಮಾಡಿ ಅಂತಂದರೆ ಈ ಕೇಂದ್ರ ಸರ್ಕಾರ ಯಾವುದನ್ನೂ ಕೇಳೋದಿಲ್ಲ. ಹಾಗಾಗಿ ನೀವು ಈಗಾಗಲೇ 2 ಉದಾಹರಣೆಗಳಿವೆ, ಘನವಾದ ಉದ್ದೇಶಕ್ಕೆ ಮುಂದೂಡಿದಿರಿ, ಈಗಲೂ ಕೂಡ ಮುಂದೂಡಿ ಅಂತಕ್ಕಂಥದ್ದು. ಎರಡನೇ ವಿಚಾರ, ಅಯ್ಯೋ ಅವಾಗ ಅಸಮತೋಲನ ಆಗ್ಬಿಡಲ್ವಾ? ಅವ್ರಿಗೆ ಜಾಸ್ತಿ ಜನರಿಗೆ ಒಬ್ಬ MP ಇರ್ತಾನೆ, ನಮಗೆ ಕಡಿಮೆ ಜನರಿಗೆ ಒಬ್ಬ MP ಅಂತಂದಾಗ ಅಯ್ಯಪ್ಪ ಇದು ಈ ದೇಶ ಭಾರತ ಅಂತ ಯಾವಾಗ ರೂಪುಗೊಂಡಲ್ಲ ಆಗ್ಲಿಂದನೂ ಇದೆ. ಇದನ್ನು ನಮ್ಮ ಸಂವಿಧಾನ ಒಪ್ಕೊಂಡಿದೆ. ಆಗಲೂ ಕೂಡ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ನಾವು ಕಡಿಮೆ ಜನ ಇದ್ದರೂ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿದ್ದೀವಲ್ವಾ? ಈಗಲೂ ಅದೇ ಕೊಡಬೇಕು. ಈಗಲೂ ಅದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಆವಾಗ ಯಾವ ಕಾರಣಕ್ಕೆ ನೀವು ಅವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ರಿ ಅಂತಂದರೆ ಅವರು ಈ ದೇಶ ನಮ್ಮದು ಅಂತ ಭಾವಿಸೋಕ್ಕಾಗ್ತಾ ಇಲ್ಲ, ಅವರು ತುಂಬ ನೊಂದಿದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರಲ್ವಾ? ಈಗಲೂ ಅದೇ ಆಗಿರ್ತಕ್ಕಂಥದ್ದು. ದಕ್ಷಿಣ ರಾಜ್ಯಗಳಿಗೆ ನಾವು ನೊಂದಿದ್ದೀವಿ, ಬೆಂದಿದ್ದೀವಿ, ನಮಗೆ ಯಾವುದೇ ತೆರಿಗೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಅನ್ಯಾಯ ಆಗಿದೆ. ಹಾಗಾಗಿ ಈಗಲೂ ಕೂಡ ನೀವು ಅದನ್ನು ಮಾನದಂಡವಾಗಿ ಮಾಡದೆ ನಮ್ಮ ರಾಜಕೀಯ ಧ್ವನಿ ಅಡಗಿ ಹೋಗಬಾರ್ದು, ನಮಗೂ ಸ್ವಾಯತ್ತತೆ ಇರಬೇಕು ಅಂತಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶ ಒಕ್ಕೂಟ, ಈ ದೇಶ ನಮ್ಮದು ಅಂತ ಎಲ್ಲರೂ ಭಾವಿಸಿ ಈ ಭಾರತ ದೇಶ ಅಂತಕ್ಕಂಥದ್ದು ಉಳಿಬೇಕು ಅಂತಂದರೆ ಈ ಡಿಲಿಮಿಟೇಷನನ್ನು ನೀವು ಮುಂದೂಡಬೇಕಾಗ್ತದೆ. ಅದೇ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ದಂಗೆ ತೆರಿಗೆ ಅನ್ಯಾಯ ತಪ್ಪಬೇಕು, ಹಿಂದಿ ಏರಿಕೆ ತಪ್ಪಬೇಕು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಸ್ವಾಯತ್ತತೆ ಸಿಗಬೇಕು. ಆಗ ಮಾತ್ರ ನಾವೆಲ್ಲರೂ ಕೂಡ ಒಂದು ದೇಶ ಅಂತ ಭಾವಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ವಿಪರೀತ ಅನ್ಯಾಯವನ್ನು ಮಾಡ್ಬೋದು. ಮತ್ತು ಕೊನೆಯದಾಗಿ ಒಂದು ಓಟು ಒಬ್ಬ ವ್ಯಕ್ತಿ, ಒಂದು ಓಟು ಒಂದು ಮೌಲ್ಯಕ್ಕೆ ಏನು ಬೆಲೆ ಅಂತ ಕೆಲವರು ಕೇಳ್ತಾರೆ. ಅದನ್ನು ನೀವು ಒಂದು ರಾಜ್ಯದ ಒಳಗಡೆ ವಿಧಾನಸಭಾ ಕ್ಷೇತ್ರಕ್ಕೆ ಅದನ್ನು ಅನುಸರಿಸಿ. ಈಗ ಲೋಕಸಭೆಯಲ್ಲಿ ಇರ್ತಕ್ಕಂಥದ್ದು ಯಾಕೆ ಕಾನೂನುಗಳನ್ನ ಮಾಡಲಿಕ್ಕೆ ನಾವು ಅದನ್ನು ಮಾಡಿರ್ತಕ್ಕಂಥದ್ದು. ಈಗ ವಿಧಾನಸಭಾ ಕ್ಷೇತ್ರಗಳಿಗೆ ಬಂದರೆ ನಿಮಗೆ UPನಲ್ಲಿ ಈಗ 404 ವಿಧಾನಸಭಾ ಕ್ಷೇತ್ರಗಳಿವೆ. ಅದನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ನೀವು, ಅಲ್ಲಿಗೆ ತಕ್ಕಂತೆ ಜನಸಂಖ್ಯೆಗೆ ಅನುಗುಣ ತಕ್ಕಂತೆ ಅದನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಬಿಹಾರದಲ್ಲಿ ಎಷ್ಟೋ ಇವೆ, ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ. ವಿಧಾನಸಭೆಯಲ್ಲಿ ಮಾಡಿದಾಗ ಅಲ್ಲಿ ಕಡಿಮೆ ಜನರಿಗೆ ಒಬ್ಬೊಬ್ಬ ಪ್ರತಿನಿಧಿ ಬರ್ತಾರೆ. ಅದೆಲ್ಲವನ್ನು ಕೂಡ ನೀವು ಅವರ ಬೇಕು ಬೇಡಗಳನ್ನ ಒಂದು ಆಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನೀವು ಲೋಕಸಭಾ ಕ್ಷೇತ್ರಕ್ಕೆ ಅದನ್ನು ಮಾಡೋಕ್ಕೆ ಹೋದಾಗ ಈಗಿರ್ತಕ್ಕಂಥ ಅಸಮಾನತೆ ಇನ್ನೂ ಎದ್ದು ಕಾಣುವ ರೀತಿಯಲ್ಲಿ ಆಗ್ತದೆ. ಕೆಲವು ರಾಜ್ಯಗಳು ದನಿಯೇ ಅಡಗಿ ಹೋಗ್ತದೆ, ಕೆಲವು ರಾಜ್ಯಗಳು ಈ ದೇಶ ನಂದಲ್ಲಪ್ಪ ಅಂತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನೀವು ಇದನ್ನು ಲೋಕಸಭಾ ಕ್ಷೇತ್ರಕ್ಕೆ ಏನಾದರೂ ಅನ್ವಯ ಮಾಡೋಕ್ಕೆ ಹೋಗೋದಾದರೆ ಅದು ಈ ಒಕ್ಕೂಟ ತತ್ವ ಏನಿದೆಯಲ್ಲ, ಆ ಒಕ್ಕೂಟ ತತ್ವವೇ ಛಿದ್ರವಾಗ್ತಕ್ಕಂಥ ಒಂದು ದೊಡ್ಡ ಅಪಾಯ ಇಲ್ಲಿ ಅಡಗಿದೆ. ಹಾಗಾಗಿ ಇದನ್ನು ನಾವು ರಾಜ್ಯಗಳಿಗೆ ಅಳವಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಈ 4 ವಿಚಾರಗಳನ್ನ ನಾವು ಒತ್ತಿ ಹೇಳಬೇಕು. ಒಂದು, ಯಾವುದೇ ಕಾರಣಕ್ಕೂ ಡಿಲಿಮಿಟೇಷನ್ನು ಮಾಡಬಾರದು, ಅದರಲ್ಲೂ ಜನಸಂಖ್ಯೆ ಅಂತಕ್ಕಂಥದ್ದನ್ನ ಮಾನದಂಡವಾಗಿ ತೆಗೆದುಕೊಳ್ಬಾರ್ದು. ಮತ್ತು ಮೂರನೇದಾಗಿ ಒಕ್ಕೂಟ ತತ್ವ ಅಂತಕ್ಕಂಥದ್ದು ಉಳಿಬೇಕು. ಇದೇ ಸಂದರ್ಭದಲ್ಲಿ ನಾವಾಗಲೇ ಹೇಳಿದ್ವಲ್ಲ, ಅವ್ರು ಕೇಳ್ತಕ್ಕಂಥ ನೋಡಪ್ಪ ನಾವು ಜನಸಂಖ್ಯೆ ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಿ ಅಂತಂತ ಅದು ಒಂದು ಭಾಗಶಃ ಸತ್ಯ ಅಷ್ಟೇ. ಅದು ಏನಪ್ಪ ಅಂತಂದರೆ ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿಯಿಂದ ಆಗಿದೆ. ಮತ್ತು ಈ ಒಂದು ಒಟ್ಟು ಒಂದು ಮೌಲ್ಯ ನಾವು ಈ ರೀತಿ ಅರ್ಥೈಸೋದ್ರಿಂದಾಗಿ ಈ ಡಿಲಿಮಿಟೇಷನ್ ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥ ನಿಲುವನ್ನು ನಾವು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇಷ್ಟು ಹೊತ್ತು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಒಂದು ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.